ಯನ್ನು ಮುಟ್ಟುತ್ತಿತ್ತು. ಹ್ಮ್ ಮತ್ತೊಮ್ಮೆ ಓದಿ ಲೋಕದ ಸಿಸ್ಟರ್. ಜನರೆಲ್ಲರಿಗೂ ಕಾಣಿಸುತ್ತಿತ್ತು. ನೋಡಿ, ಅಂದವಾದ ಈ ಮರ ಆಕಾಶದವರೆಗೆ ಬೆಳೆದು ಶಕ್ತಿ ಇರುವ ಈ ಮರ ಏನಾಗಿದೆ, ಇಷ್ಟು ದೊಡ್ಡ ಮರ ಭೂಮಿಯಲ್ಲಿ ಎಲ್ಲಿಂದ ಬೇಕಾದರೂ ಕಾಣುವ ಶಕ್ತಿ ಇರುವ ಒಂದು ಮರ, ಮನೋಹರವಾದ ಒಂದು ಮರ, ಆ ಎಲೆಗಳಿಂದ ಫಲಗಳಿಂದ ತುಂಬಿದ ಒಂದು ಮರ ಅಲ್ವಾ. 21ನೇ ವಾಕ್ಯ ಓದಿ sister. ಲೋಕದ ಜನರೆಲ್ಲರಿಗೂ ಕಾಣಿಸುತ್ತಿತ್ತು. ಅಂದವಾದ ಎಲೆಗಳನ್ನು, ಹುಲುಸಾದ ಹಣ್ಣುಗಳನ್ನು ಬಿಡುತ್ತಿತ್ತು. ಎಲ್ಲಕ್ಕೂ ಆಹಾರ ಒದಗಿಸುತ್ತಿತ್ತು. ತನ್ನ ಓಕೆ ಓಕೆ ನೆರಳನ್ನು ಓಕೆ ಸಿಸ್ಟರ್. ಓಕೆ ಸಿಸ್ಟರ್, ಈಗ ಎಲ್ಲದಕ್ಕೂ ಆಹಾರವನ್ನು ಒದಗಿಸ್ತಾ ಇದ್ರು. ಇದೆಲ್ಲ ನೋಡುವಾಗ ನಾವು ದಾನಿಯಲ್ಲಿ ಇದ್ರ ಅರ್ಥವನ್ನು ಎಕ್ಸ್ಪ್ಲೈನ್ ಮಾಡ್ಬೇಕು. ನಮ್ಗೆ ಏನಾದ್ರು ಇದ ಅರ್ಥ ಗೊತ್ತಾಗ್ತದ ಈ ಮರ ಅಂತ ಹೇಳ್ಬೇಕು. ನಾವು ಬರೋ ದಿನಗಳಲ್ಲಿ ಕನಸುಗಳು ವ್ಯಾಖ್ಯಾನಿಸ್ಬೇಕಾದವರು, ದರ್ಶನಗಳು ವ್ಯಾಖ್ಯಾನಿಸ್ಬೇಕಾದವರು, ಅಂದ್ರೆ ಕೆಲವೊಮ್ಮೆ ಡೈರೆಕ್ಟ್ ಆಗಿ ನಮ್ಗೆ ಏನೂ ಕೊಡಲ್ಲ. ಇಲ್ಲೇನೆ ನಮ್ಗೆ ದೊಡ್ಡ ಸಮಸ್ಯೆ ಇರುವುದು. ಒಂದು ಮರ ತೋರಿಸುವಾಗ ಇದರ ಅರ್ಥ ಏನು? ಒಂದು ಟೊಮಾಟೊ ತೋರಿಸಿದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಮನಸ್ಸಲ್ಲಿ ಟೊಮಾಟೊ ತುಂಬಿ ಬರ್ತಾ ಇದೆ, ಏನಿದ್ರ ಅರ್ಥ? ಸೊ ಕೆಲವು ಅರ್ಥಗಳು, ನೂರಾರು ಅರ್ಥಗಳಿರ್ತದೆ. ಆದ್ರೆ ಈ ಒಂದು ಪ್ರತ್ಯೇಕ ಸನ್ನಿವೇಶದಲ್ಲಿ ದೇವರು ಯೋಚನೆ ಮಾಡಿರುವ ಕನಸು ಏನು ಎಂದು ಅರ್ಥ ಮಾಡ್ಬೇಕಾದ್ರೆ ಪ್ರಿಯರೇ, ನಮಗೆ ಬೇಕು ಪವಿತ್ರ ಆತ್ಮರ ಆ ಶಕ್ತಿ. ದಾನಿಯೇಲನಲ್ಲಿ ಪವಿತ್ರ ಆತ್ಮರ ಶಕ್ತಿ ಇತ್ತು. ದಾನಿಯೇಲು ಪ್ರಾರ್ಥಿಸಿ ಅದರ ಅರ್ಥವನ್ನು ಈಸಿಯಾಗಿ ಹೇಳ್ಬಿಟ್ರು. ಈಗಿರುವ ನಮ್ಮ ಮರಿಯನ್ ತಂಡದಲ್ಲಿ ಈಗ ಪ್ರಿಯರೇ ಸುಮಾರು 18 ಜನ ಇದ್ದಾರೆ. ಈ 18 ಜನರಲ್ಲೂ ಈ ಒಂದು ಪವಿತ್ರ ಆತ್ಮರ ಶಕ್ತಿ ಇದೆ. ಈಗ ನಾವು ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ಈ ಮರ ಏನು? ಯಾಕಂದ್ರೆ ಕನಸು ಕಂಡಿದ್ದಾರೆ. ನಾವು ಈಗ ಆ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಬುದ್ಧಿ ಉಪಯೋಗಿಸದೆ ಸ್ವಲ್ಪ ಸಮಯ ಬ್ಲೈಂಡ್ ಆಗಿ ಒಂದು ಪ್ರಾರ್ಥಿಸಿ ನೋಡೋಣ. ದೇವ್ರು ಏನ್ ತೋರಿಸಬಹುದು? ನಾವು ಪ್ರಾರ್ಥಿಸೋಣ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಸ್ವಲ್ಪ ಸಮಯ ಸ್ತುತಿಸೋಣ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಕರ್ತನೇ, ಈ ಮರದ ಅರ್ಥವನ್ನು ನಮಗೆ ತೋರಿಸಿಕೊಡಿ. ಈ ಮರದ ಅರ್ಥವನ್ನು ನಮಗೆ ತೋರಿಸಿಕೊಡಿ ಕರ್ತನೆ. ದೇವಾದಿ ದೇವನೇ, ನಿಮಗೆ ಸಕಲವನ್ನು ತಿಳಿದವರು ಕರ್ತನೆ. ನೀವೇ ಈ ಕನಸನ್ನು ಅವರಿಗೆ ತೋರಿಸಿಕೊಟ್ಟವರು ಕರ್ತನೆ. ಈಗ ನಾವು ಧ್ಯಾನಿಸುವಾಗ ನೀವು ಇದರ ಅರ್ಥವನ್ನು ನಮಗೆ ಪ್ರಕಟಪಡಿಸಿರಿ ಕರ್ತನೆ. ನಿಜವಾದ ಅರ್ಥ, ನೀವು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿರುವ ಆ ನಿಜವಾದ ಅರ್ಥ ಈಗ ನಮಗೂ ತೋರಿಸಿಕೊಡಿ ಕರ್ತನೆ. ಸ್ತೋತ್ರ ಯೇಸುವೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯ, ನಿಮ್ಗೆ ಯಾರಿಗಾದ್ರು ಈ ಮರ ಏನಾಗಿರ್ಬಹುದು, ಯಾರಾಗಿರ್ಬಹುದು ಅದೇನಾದ್ರು ಅರ್ಥ ಆಗ್ತಾ ಇದೆಯಾ? ಪೂರ್ತಿ ಓದಿದವರಿಗೆ ಕೆಲವೊಮ್ಮೆ ಗೊತ್ತಿರುತ್ತದೆ ಅಲ್ಲ. ಈಗ ಪ್ರಾರ್ಥನೆ ಮಾಡುವಾಗ ನಿಮ್ಗೆ ಏನಾದ್ರು ಪ್ರೇರಣೆ ಸಿಗ್ತಾ ಇದೇನು ಅಂತ ಹೇಳಿ? ಯಾರಾದ್ರೂ ಸಿಗಲ್ಲ? ನಿಮ್ಗೆ ಏನಾದ್ರು ಐಡಿಯಾ ಸಿಗ್ತಾ? ಒಂದು ಇದು ಯಾರ್ದಾದ್ರೂ ಏನೂ ತೊಂದ್ರೆ ಇಲ್ಲದೆ, ಅನಾರೋಗ್ಯ ಇಲ್ಲದೆ, ಹಣಕಾಸಿನ ಯಾವ್ದು ತೊಂದ್ರೆ ಇಲ್ದಂಗೆ ಒಂದು ಆರಾಮವಾದ ಜೀವನ ಅಂತಾರಲ್ಲ ಬ್ರದರ್, ಮನೇಲಿ ಗಂಡ ಹೆಂಡತಿ ಮಕ್ಳು ಎಲ್ಲಾದ್ರಲ್ಲೂ ಇದ್ದ ಒಂದು ಇದು ಬ್ರದರ್, ಆತರ ಒಂದು ವ್ಯಕ್ತಿಯ ಓಕೆ, ಆತರ ಒಂದು ವ್ಯಕ್ತಿ ಅಂದ್ರೆ ನೀವು ಹೇಳಿದ ಹಾಗೆ ಎಲ್ಲಾ ರೀತಿಯಲ್ಲೂ ಅನುಗ್ರಹಗಳಿಂದ ತುಂಬಲ್ಪಟ್ಟ ಒಂದು ವ್ಯಕ್ತಿಯ ಬಗ್ಗೆ ದೇವರು ಈ ಕನಸಿನಲ್ಲಿ ತೋರಿಸ್ತಾ ಇದ್ದಾರೆ. ಹರ್ಷ, ನೀವು ಪೂರ್ತಿ ಓದಿದ್ದೀರಾ? ಸರ್, ಇದು ಓದಿದಲ್ಲಿ ಅವರು ನೆಬುಲೋಗಿತ ತೋರಿಸ್ತಾ ಇದ್ರೆ ರಾಷ್ಟ್ರಗಳಿಗೆ ಪ್ರಖ್ಯಾತಿ ಒಂದೊಂದು ತೋರಿಸ್ತಾ ಇದಾರೆ. ಅಂದ್ರೆ ಇಡೀ ಎಲ್ಲಾ ಕಡೆಯಿಂದ ಪ್ರಖ್ಯಾತಿ ಹೊಂದಿ ಉನ್ನತ ಸ್ಥಾನದಲ್ಲಿರೋನು, ಅವನ್ನ ಆಶ್ರಯಿಸ್ಕೊಂಡು ಎಲ್ಲರೂ ಜೀವಿಸ್ತಾ ಇದಾರೆ. ಅವನ್ನ ಆಶ್ರಯಿಸ್ಕೊಂಡು ಎಲ್ಲ ಜೀವಿಸ್ತಾ ಇರೋರು ತೋರ್ಸ್ಕೊಡ್ತಾ ಇದಾರೆ. ಆದ್ರೆ ಅವನ್ ಬಿದ್ದಾಗ ಇವರೆಲ್ಲ ಬೀಳ್ತಾರೆ ಅನ್ನೋದು ಯಾರು ಗೊತ್ತಿಲ್ಲ. ಎಲ್ಲ ಅವನ ಮೇಲೆ ಡಿಪೆಂಡ್ ಆಗಿ ನಿಂತಿರೋ ಒಂದು ಅವಸ್ಥೆ ತೋರಿಸ್ಕೊಡ್ತಾರೆ. ಓಕೆ ಓಕೆ. ಈಗ ಓದದೇ ಇರುವ ಯಾರಾದ್ರೂ ಈ ಪ್ರಾರ್ಥನೆ ಮಾಡುವಾಗ ನಿಮ್ಗೆ ಏನಾದ್ರು ಒಂದು ಅರ್ಥ ಸಿಗ್ತಾ? ಯಾರೇ ಆದ್ರೂ ಪರವಾಗಿಲ್ಲ. ದಯಾಲ್, ನಿಮ್ಗೆ ಏನಾದ್ರು ಅರ್ಥ ಸಿಗ್ತಾ? ಬ್ರದರ್,
ಅದೇ ಒಬ್ಬ ವ್ಯಕ್ತಿ ತಾನು ಬೆಳೆದ ಮೇಲೆ ಒಂದ್ ವೇಳೆ ತನಗೆಲ್ಲವೂ ಲಭಿಸಿದಾಗ ದೇವರಿಂದ ದೂರ ಹೋದ್ರೆ ಅವನೇನ್ ನಾನೇ ಎಂಬ ಭಾವನೆಯಿಂದ ಜೀವಿಸ್ತಾ ಇರ್ತಾನೆ. ನಾನು ಎಲ್ಲವನ್ನು ಅಂದ್ರೆ ಆ ಒಂದು ಮನೋಭಾವನೆ ತುಂಬಿರುವಂತ ಅವರು ಬೆಳೆದು ಎತ್ತರದಲ್ಲಿ ತಮ್ಮಿಂದ ಎಲ್ಲವೂ ಸಾಧ್ಯ ಎಂಬ ಭಾವನೆಯಿಂದ ತುಂಬಿರ್ತಾರೆ. ಆ ತರ ಒಂದು ಪ್ರೇರಣೆ. ಓಕೆ ಸರ್ ಹೇಳಿ ನನಗೆ ಹೊಸ ಒಡಂಬಡಿಕೆ ಚಿಂತನೆ ಮಾಡಿದ್ರೆ ಶಿಲುಬೆ ಮರ ಯೇಸು ಕ್ರಿಸ್ತರೇ ಈ ಮರ ಅನ್ನೋ ತರ ತೋರುತ್ತೆ. ಅದನ್ನ ರಾಜನಿಗೆ ಆಕಾರದಲ್ಲಿ ಅವ್ರಿಗೆ ಹಾಗೆ ಕಾಣುತ್ತು. ಆದ್ರೆ ಹೊಸ ಒಡಂಬಡಿಕೆ ನೋಡಿದ್ರೆ ನಮಗೆ ಶಿಲುಬೆ ಮರ ಯೇಸು ಕ್ರಿಸ್ತರೇ ಕಾಣಿಸ್ತದೆ ಅವ್ರ ಮೇಲೆ. ಓಕೆ ಓಕೆ ಸರ್. ಸರ್ ಮರ ಅಂದಾಗ ನನಗೊಂದು ಪ್ರೇರಣೆ, ಮೊದಲು ದೇವರು ಒಂದು ಮರದಿಂದ ಮನುಷ್ಯನನ್ನ ಪರೀಕ್ಷೆ ಮಾಡಿದ್ರು. ಮನುಷ್ಯ ಸೋತು ಹೋದ, ಬಿದ್ದು ಹೋದ. ಸೊ ಬಿದ್ದು ಹೋದ ಮನುಷ್ಯನನ್ನ ರಕ್ಷಣೆ ಮಾಡ್ಲಿಕ್ಕೆ ಮತ್ತೆ ಒಂದು ಮರವನ್ನ ದೇವರು ನೀಡಿದ್ರು, ಅದೇ ಶಿಲುಬೆ ಮರ. ಈ ಮರದಿಂದ ಮಾತ್ರ ಎಲ್ಲರಿಗೂ ರಕ್ಷಣೆ ಸಿಗ್ಲಿಕ್ಕೆ ಸಾಧ್ಯ. ಸೊ ಮರ ನಮ್ಮ ಕ್ರೈಸ್ತೀಯ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಖ್ಯವಾದುದು ಈ ಶಿಲುಬೆ ಮರ ಅಂತ ಅನ್ಸುತ್ತೆ. ಓಕೆ ಪ್ರಿಯರೇ, ಇನ್ನು ಯಾರಿಗಾದ್ರೂ ಏನಾದ್ರು ಅದು ಸಿಕ್ಕಿದ್ರೆ? ಓಕೆ ಪ್ರಿಯರೇ, ಈಗ ನಮ್ಗೆ 5 ವ್ಯಕ್ತಿಗಳು, 5 ಮಂದಿ ಇದರ ಅರ್ಥವನ್ನು, ಅವರಿಗೆ ಸಿಕ್ಕಿರುವ ಅರ್ಥವನ್ನು ಹೇಳಿದರು. ಎಲ್ಲಾ ವ್ಯಾಖ್ಯಾನಗಳಿಗೂ ಅದರದೇ ಆಗಿರುವ ಒಂದು ಇಂಪ್ಲಿಕೇಶನ್ ಇದೆ. ಇಲ್ಲಿ ಶಶಿಕಲಾ ಸಿಸ್ಟರ್ ಹೇಳಿರುವುದು ಅಂದ್ರೆ ಸರ್ವ ಅನುಗ್ರಹಗಳಿಂದ ತುಂಬಲ್ಪಟ್ಟ ಒಂದು ವ್ಯಕ್ತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಅಟ್ಸನು ಆಲ್ಮೋಸ್ಟ್ ಆ ಲೆವೆಲ್ ಅಲ್ಲೇ ಹೇಳಿದ್ದಾರೆ. ಎಲ್ಲ ಅನುಗ್ರಹಗಳನ್ನು ತುಂಬಲ್ಪಟ್ಟ ಒಂದು ವ್ಯಕ್ತಿ. KJ ಸರ್ ಮತ್ತು ವೆಂಕಟೇಶ್ ಬ್ರದರ್ ಈ ಒಂದು ಮರ ಯೇಸುವಿನ ಶಿಲುಬೆ ಎಂದು ತೋರಿಸ್ತಾ ಇದ್ದಾರೆ ಅಂದೇ. ಸೊ ಪ್ರಿಯರೇ, ಇದೇ ರೀತಿ ನಾವು ಅರ್ಥಗಳು ಧ್ಯಾನಿಸಬೇಕು. ಅಂದ್ರೆ ನಮ್ಮ ಬುದ್ಧಿಯಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನ ಪಡದೆ ಏನಾಗ್ಬೇಕಂದ್ರೆ ನಾವು ತುಂಬಾ ಇನ್ನಸೆಂಟ್ ಆಗಿ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸೋ, ಪಾಸ್ಟ್ ನಾಲೆಡ್ಜೋ ಅಥವಾ ನಮ್ಗಿರುವ ಆ ಅರಿವು ಇದು ಯಾವುದು ಈ ಟೈಮಲ್ಲಿ ವರ್ಕ್ ಮಾಡದಂತೆ ಬ್ಲೈಂಡ್ ಆಗಿ ನಮ್ಮ ಮನಸ್ಸು ದೇವರಿಗೆ ಕೊಡುವಾಗ ಪ್ರಿಯರೇ ಏನಾಗ್ಬೋದು, ದೇವರು ಇದರಲ್ಲಿ ಉದ್ದೇಶಿಸಿರುವ ಆ ಒಂದು ಅರ್ಥವನ್ನು ತಿಳಿಯಲು ನಮಗೆ ಸಾಧ್ಯ ಆಗ್ತದೆ. ಪ್ರಿಯರೇ, ಆದ್ರಿಂದ ಇದೊಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಹೇಳಿರುವ ಪಾಯಿಂಟ್ಸ್ ಎಲ್ಲ ಸ್ವಲ್ಪ ಇದೆ. ಮತ್ತೊಮ್ಮೆ ನಾವು ಸ್ತುತಿಸಿ ಪ್ರಾರ್ಥಿಸೋಣ. ದಯಾಲು ಸಹ ಶಶಿಕಲಾ ಸಿಸ್ಟಮ್ ಮತ್ತು ಹಡ್ಸನ್ ಹೇಳುವ ಪಾಯಿಂಟ್ಗೆ ಸ್ವಲ್ಪ ಹತ್ತಿರದಲ್ಲಿ ಹೇಳುವುದು. ಸ್ವಲ್ಪ ಮತ್ತೊಮ್ಮೆ ಸ್ತುತಿಸಿ ನೋಡೋಣ ಏನಾಗಿರ್ಬೋದು ಈ ಮಠದ ಬಗ್ಗೆ ದೇವರು ತೋರಿಸಿರುವುದು. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಕರ್ತನೆ, ಈ ಸಮಯದಲ್ಲಿ ಈ ಮರದ ಅರ್ಥವನ್ನು, ಈ ಮರ ಏನು, ಯಾರು ಎಂಬುದು ಈ ಸಮಯದಲ್ಲಿ ನಮಗೆ ತೋರಿಸಿಕೊಡಿ ಕರ್ತನೆ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ಲಾರ್ಡ್. ಓಕೆ ಪ್ರಿಯರೇ, ಇನ್ನು ಯಾರಿಗಾದ್ರೂ ಏನಾದ್ರು ಸಿಕ್ತಾ? ಸಾಯಿ ಮೇರಿ ಮಿಸ್ಸು, ಜೋಕಿಮ್ ಬ್ರದರ್. ನನ್ಗೆ ಅನಿಸ್ತಾ ಇತ್ತು ಇದೊಬ್ಬ ವ್ಯಕ್ತಿಯವನು ಉನ್ನತವಾಗಿ ಆಕಾಶದಷ್ಟಿಗೆ ಮುಟ್ಟುತ್ತಿದೆ ಅಂತ ಒಂದು ದೊಡ್ಡ ವ್ಯಕ್ತಿ. ಆದ್ರೆ ಇದು ಲೋಕ ಪ್ರಕಾರವಾಗಿರುವಂತ ಒಂದು ಮರನೇ ಹೌದು. ಲೋಕಕ್ಕೆ ಸಂಬಂಧಪಟ್ಟ ಮರ ಅಂತ ಅನಿಸ್ತು. ಓಕೆ ಓಕೆ ಬೇರೆ ಯಾರಾದ್ರು? ಪ್ರಿಯರೇ, ಇಲ್ಲಿ ಕೀರ್ತನೆ ಒಂದು ನನಗೆ ಪ್ರೇರಣೆ ಆಯ್ತು. ಕೀರ್ತನೆ 1 ಅದ್ರ ಬರೆಯುವ ವಚನಗಳು ನನಗೆ ಮನಸ್ಸಿಗೆ ಬರ್ತಾ ಇತ್ತು. ಓಕೆ ಓಕೆ ಮೊದ್ಲು ಅದೇ ಅನ್ನಿಸ್ತು ಅಷ್ಟೇ, ಕೀರ್ತನೆ 1. ಓಕೆ ಸೊ ಪ್ರಿಯರೇ, ಈಗ ನಾವು ಈ ರೀತಿನೇ ಒಂದು ಕನಸು ನಾವು ವ್ಯಾಖ್ಯಾನಿಸಲು ಪ್ರಾರ್ಥನೆ
ಮಾಡ್ಬೇಕಾಗಿರೋದು. ಈಗ ಒಂದು ದೊಡ್ಡ ಮರ, ಈಗ ನೋಡಿ ಆ ಈಗ ನೀವು ಹೇಳಿರುವ ಈ ಪಾಯಿಂಟ್ಸ್ ಸಾಯಿ ಮೇರಿ ಮಿಸ್ಸು ಆಲ್ಮೋಸ್ಟ್ ಶಶಿಕಲಾ ಸಿಸ್ಟರ್ ಹಡ್ಸನ್ ದಯಾಲ್ ಹೇಳಿದ ಪಾಯಿಂಟ್ಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಈಗ ಅರಸನ್ ಯಾರು? ನೆಬೂಕದ್ನೆಚ್ಚರ್. ನೆಬೂಕದ್ನೆಚ್ಚರ್ ಒಂಥರ ಇಡೀ ವಿಶ್ವಕ್ಕೆ ಒಬ್ಬ ದೊಡ್ಡ ಅರಸ, ಅಂದ್ರೆ ಕಿಂಗ್ಡಮ್, ಫುಲ್ ಕಿಂಗ್ಡಮ್ ಅವನ್ ಕಂಟ್ರೋಲ್ ಅಲ್ಲಿ ಇದೆ. ಎಸ್ತರ್ ರಾಣಿಯ ಗ್ರಂಥದಲ್ಲಿ ಹೇಳುವ ಹಾಗೆ ಇಂಡಿಯಾದಿಂದ ಇಥಿಯೋಪಿಯಾವರೆಗೆ, ಅಂದ್ರೆ ಒಂದು ಕಾಲದಲ್ಲಿ ನಮ್ಗೆ ಈಸ್ಟ್ ಇಂಡಿಯಾ ಕಂಪನಿ ಇತ್ತು. ಸೂರ್ಯನ ಅಸ್ತಮಿಸದೇ ಇರುವ ರಾಷ್ಟ್ರಗಳ ಕಂಟ್ರೋಲ್ ಇವರ ಕೈಯಲ್ಲಿ ಇತ್ತು. ಈಗ ನಾವು ನೋಡೋದಾದ್ರೆ ಒಂದ್ ರೀತಿ ಅಮೆರಿಕ ಒಂದು ಲೋಕದ ಒಂದು ಪೊಲೀಸ್ ತರ ಇದೆ, ಇನ್ನೊಂದ್ ಕಡೆ ಚೈನಾ ಅದೇ ರೀತಿ ಮೇಲೆ ಬರ್ತಾ ಇದ್ದಾರೆ. ಆ ರೀತಿ ಆಕಾಶದವರೆಗೆ ಎತ್ತರವಾದ ಒಂದು ಮರವಾಗಿದೆ. ಆ ಟೈಮಲ್ಲಿ ಅಂತಹ ಒಂದು ವ್ಯಕ್ತಿಯನ್ನು ನೋಡಬೇಕಾದರೆ ಪ್ರಿಯರೇ, ಅದು ಅರಸ ನೆಬೂಕದ್ನೆಚ್ಚರೇ ಆಗಿದ್ದಾರೆ. ಈ ಮರ, ಈ ಮರದ ಬಗ್ಗೆ ಹೇಳ್ತಾ ಇರೋದು. ಸೊ ಈ ಕನಸಿನ ಎರಡನೇ ಕನಸಿನ ಸೆಂಟ್ರಲ್ ಥೀಮ್ ಯಾರು? ಅದು ರಾಜ ನೆಬೂಕದ್ನೆಚ್ಚರ್. ಓಕೆ, ಈಗ ಶಿಲುಬೆ ಅದು ಇನ್ನೊಂದು ಡೈಮೆನ್ಷನ್ ತಗೋಬಹುದು, ಯಾಕಂದ್ರೆ ಇಲ್ಲಿ ನೀವು ಮುಂದೆ ನೀವು ಓದುವಾಗಲೂ ಈ ಮರದ ಅರ್ಥ ರಾಜ ನೆಬೂಕದ್ನೆಚ್ಚರ್ ಅಂತೇಳಿ ನಾವು ಕಾಣಲು ಸಾಧ್ಯವಿದೆ. ಸೊ ಆದ್ರೆ ಒಂದೇ ಕನಸಿಗೆ ವಿಧ ವಿಧವಾದ ರೀತಿಯಲ್ಲಿರುವ ಅರ್ಥ ಲಭಿಸಿದರೂ ಆ ಸಿಚುವೇಶನ್ ಅಲ್ಲಿ ಒಂದು ಅರ್ಥ ನಾವು ಇರುತ್ತದೆ, ದೇವರು ಕೊಡುವಾಗ ಒಂದು ಅರ್ಥ ಇರುತ್ತದೆ. ಓಕೆ, ಸೊ ಈಗ ಈ ಮರದ ಪ್ರತ್ಯೇಕತೆ ಏನೋ 22ನೇ ವಾಕ್ಯದಲ್ಲಿ ಓದಿ. ರಾಜರೇ, ನೀವು ಬೆಳೆದು ಬಲಗೊಂಡಿದ್ದೀರಿ, ನಿಮ್ಮ ಕೀರ್ತಿ ವೃದ್ಧಿಯಾಗಿ ಗಗನಕ್ಕೇರಿದೆ, ನಿಮ್ಮ ಆಳ್ವಿಕೆ ಲೋಕದ ಕಡೆಗೂ ವ್ಯಾಪಿಸಿದೆ. ನೋಡಿ, ರಾಜರೇ. ಸೊ ಈ ಮರದ ಬಗ್ಗೆ ಹೇಳಿದ ತಕ್ಷಣನೇ ದಾನಿಯೇಲ್ ಹೇಳ್ತಾ ಇದ್ದ, ರಾಜರೇ ನೀವೇ ಆಗಿದ್ದೀರಾ ಈ ಮರ, ನಿನ್ನ ಕೀರ್ತಿಯಾಗಿದೆ. ಆ ಕಾಲದಲ್ಲಿ ಚಿಂತಿಸಲು ಆಗದೇ ಇರುವ ರೀತಿಯಲ್ಲಿ ರಾಜನ ಕೀರ್ತಿಯನ್ನು ಅಷ್ಟು ಸ್ಪ್ರೆಡ್ ಆಗಿದೆ. ರಾಜನು ಮಾಡಿರುವ ಒಂದು ಹ್ಯಾಂಗಿಂಗ್ ಗಾರ್ಡನ್ ಅಂತೇಳಿ ಒಂದು ಗಾರ್ಡನ್ 7 ಲೋಕ ಅದ್ಭುತಗಳಲ್ಲಿ ಒಂದು ಈಗಲೂ ಆಗಿದೆ. ಹ್ಯಾಂಗಿಂಗ್ ಗಾರ್ಡನ್, ಅವರ ಪ್ರಶಸ್ತಿ ಅಷ್ಟು ಸ್ಪ್ರೆಡ್ ಆಗಿದೆ. ಈಗ ನಾವು ನೋಡೋದಾದ್ರೆ ಕಾಣಬಹುದು, ನೆಬೂಕದ್ನೆಚ್ಚರ್ ಮಾಡಿರೋದು, ಈವನ್ ಇಸ್ರಾಯೇಲ್ ಅಟ್ಯಾಕ್ ಮಾಡಿದ್ರು ಅಲ್ಲಿರುವ ಜ್ಞಾನಿಗಳನ್ನ ಕರ್ಕೊಂಡು ಬಂದ್ರು. ಈ ರಾಜನ ಒಂದು ಪ್ರತ್ಯೇಕತೆ ಏನಂದ್ರೆ, ರಾಜನ ಪ್ಯಾಲೇಸ್ ಅಲ್ಲಿ ಅಷ್ಟೊಂದು ಜ್ಞಾನಿಗಳಿದ್ದರು. ಬೇರೆ ಇಲ್ಲಿ ಯಾವ ಬುಕ್ಕಲ್ಲೂ ನಾವು ಇಷ್ಟು ಕಾಣ್ತಾ ಇಲ್ಲ. ಏನೋ ಇಶ್ಯೂ ಬಂದ್ರು ರಾಜನು ಜ್ಞಾನಿಗಳನ್ನ ಕರೆದು ಚಿಂತಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಇದ್ರು. ಸೊ ಬೇರೆ ಇಂತಹ ಒಂದು ರಾಜ, ಜ್ಞಾನಿಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರೋ ರಾಜ, ಒಂದು ಕನಸು ಕಂಡ್ರು ತುಂಬಾ ಡೆಲಿಕೇಟ್ ಆಗಿ ಅದನ್ನು ಪ್ಲಾನ್ ಮಾಡುವ ರಾಜ, ಅದರ ಬಗ್ಗೆ ಯೋಚನೆ ಮಾಡುವ ರಾಜ. ನಮ್ಗೆ ಎಷ್ಟೋ ಕನಸುಗಳು ನೋಡಿದೀವಿ ನಾವು, ಆದ್ರೆ ಕನಸು ಯಾವುದು ಅದ್ರ ಸ್ವಲ್ಪ ಟೈಮ್ ಏನೋ ಸ್ವಲ್ಪ ಟೆನ್ಷನ್ ಆಗಿರುತ್ತೆ, ಬಿಟ್ಬಿಡ್ತೀವಿ. ಆದ್ರೆ ಈ ರಾಜ ಆಗಲ್ಲ, ಕನಸು ಕಂಡರೆ ಅದರ ಅರ್ಥವನ್ನು ಕರೆಕ್ಟ್ ಆಗಿ ಗ್ರಹಿಸದೆ ಬಿಡ್ತಾ ಇರ್ಲಿಲ್ಲ. ನೋಡಿ, ಹಾಗಾದ್ರೆ ದೇವರು ಕೊಡುವ ಸಕಲ ಪ್ರೇರಣೆಗಳನ್ನು ಅರ್ಥ ಮಾಡಲು ಪ್ರಯತ್ನ ಪಟ್ಟ ರಾಜ. ಆದ್ರೆ ರಾಜನ ಪ್ರಾಬ್ಲಮ್ ಏನು? ಅರ್ಥ ಮಾಡ್ತಾನೆ, ಆದ್ರೆ ಅಡಾಪ್ಟ್ ಮಾಡಲ್ಲ. ಅರ್ಥ ಮಾಡುತ್ತಾನೆ, ಆದ್ರೆ ಅಡಾಪ್ಟ್ ಮಾಡಲ್ಲ. ಅದು ಆ ಪ್ರೇರಣೆಗಳು ಸ್ವಂತವಾಗಿಸೋದಿಲ್ಲ. ಅಂದ್ರೆ ಎಲ್ಲಾ ರಾಜರುಗಳಲ್ಲೂ ವೀಕ್ನೆಸ್ ಇರುತ್ತಲ್ಲ ಸ್ವಲ್ಪ. ಸೊ ರಾಜರು ಒಂದ್ ರೀತಿ ನೋಡೋದಾದ್ರೆ ಇಷ್ಟು ಗುಣಗಳಿರೋದು ಇವನನ್ನು ಯಹೂದ್ಯನಲ್ಲ, ಅದರಿಂದ ಜನರಿಗೆ ವಿಜಾತಿ ಅನ್ಯ ಜನಾಂಗದವನಾಗಿದ್ದಾನೆ. ಅದರಿಂದ ಅಟ್ಲೀಸ್ಟ್ ಅವನ ಎಲ್ಲರನ್ನು ಅಂಗೀಕರಿಸುವ, ಆಕ್ಸೆಪ್ಟ್ ಮಾಡುವ, ಬೇರೆ ಜನಾಂಗಗಳ ಜ್ಞಾನಿಗಳನ್ನು ಸಹ ತನ್ನ ರಾಜ್ಯದ IAS ಆಫೀಸರ್ ಆಗಿ ನೇಮಿಸುವ
ಆ ರೀತಿ ಎಲ್ಲ ನಾವು ನೋಡೋದಾದ್ರೆ ಈ ರಾಜ ತುಂಬಾ ಒಂದು ಆ ಈ ಒಂದು ರೂಲಿಂಗ್ ನಿಪುಣತೆ ಇರುವ ಒಂದು ರಾಜನಾಗಿ, ರೂಲಿಂಗ್ ಸ್ಕಿಲ್ ಇರುವ ರಾಜನಾಗಿದೆ. ಆ ರಾಜನು ಕನಸುಗಳು ಅರ್ಥ ಕಂಡುಹಿಡಿಯದೆ ಬಿಡದೇ ಇದ್ರೆ ತನ್ನ ರಾಜ್ಯದ ಪ್ರತಿಯೊಂದು ತೀರ್ಮಾನಗಳಲ್ಲೂ, ಪ್ರತಿಯೊಂದು ಹಾದು ಹೋಗುಗಳಲ್ಲೂ ಅಷ್ಟು ಕೇರ್ಫುಲ್ ಆಗಿ, ಸೂಕ್ಷ್ಮವಾಗಿ ಕಾರ್ಯ ಮಾಡುವ ರಾಜನಾಗಿರ್ತಾನೆ. ಓಕೆ, ಈ ರಾಜನ ಈ ತರ ಇದ್ದದ್ರಿಂದ ಏನಾಯ್ತು, ಆಕಾಶದತ್ತ ಎತ್ತರವಾದ ಮರವಾಗಿ ಬೆಳೆಯಿತು. ಬೇರೆ ರಾಜರುಗಳಿಗಿಂದೆಲ್ಲ ಸರ್ವಶಕ್ತನಾಗಿ, ಸರ್ವ ಮಹತ್ವ ಉಳ್ಳವನಾಗಿ, ಎಲ್ಲಾ ರಾಜ್ಯಗಳ ಅಧಿಕಾರವನ್ನು ಉಳ್ಳವನಾಗಿ ಇವನ್ ಮಾರ್ಪಾಡಾಗಿದ್ದು. ಕಾರಣ ಬೇರೆ ಏನೂ ಇಲ್ಲ, ಇವನ ಅಷ್ಟ ಸೂಕ್ಷ್ಮತೆ ಇರುವ ವ್ಯಕ್ತಿ. ಇವನ ಒಳಿತು ನಾವು ಕಂಡುಹಿಡಿಯಬೇಕಲ್ಲ. ಹಳೆಯ ಆ ಕಾಲಘಟ್ಟದ ಅಂದ್ರೆ ಚಿನ್ನದ ಆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಚಿನ್ನ ಮೇಲೆ ಚಿನ್ನ, ದೆನ್ನ ಅದ ಎಲ್ಲಿ ಕಬ್ಬಿಣ ಆ ರೀತಿ ಬಂದೆ, ತಾಮ್ರ ಲೆವೆಲ್ ಬಂತಲ್ಲ. ಇವನು ಚಿನ್ನದ ರೇಂಜ್ ಅಲ್ಲಿ ಇರುವ ಸ್ಥಾನ ಸ್ವರ್ಗದಿಂದ ಕೊಟ್ಟಿದ್ದಾರೆ. ಆದ್ರೆ ಅದರಿಂದ ನಾವು ಅರ್ಥ ಮಾಡ್ಬೇಕು, ಅಷ್ಟು ಜ್ಞಾನಿಯಾದ ಒಂದು ಅರಸನಾಗಿದ್ದರು. ಓಕೆ, ಸೊ ಆದರೆ ಭೂಮಿಯ ಅತೃಪ್ತಿಗಳವರೆಗೆ ಭರಣ ರಾಜ್ಯಗಳ ವಿಸ್ತರಣೆ ಮಾಡಿದ ಈ ರಾಜನ ಒಂದು ನಿಮಿಷ 23ನೇ ವಾಕ್ಯದಲ್ಲಿ ಏನಿದೆ? ಕಾವಲುಗಾರನಾದ ದೂತನು ಆಕಾಶದಿಂದ ಇಳಿದು ಬಂದು ಆ ಮರವನ್ನು ಕಡಿದು ಹಾಳು ಮಾಡಿ ಅದರ ಬುಡದ ಮೊಟ್ಟನ್ನು ನೆಲದಲ್ಲಿ ಉಳಿಸಿ, ಹಿತ್ತಾಳೆ ಕಬ್ಬಿಣಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಯಿರಿ, ಅಡವಿಯ ಹುಲ್ಲು ಅದರ ಸುತ್ತಲೂ ಬೆಳೆದಿರಲಿ, ಆಕಾಶದ ಇಬ್ಬನಿ ಅದನ್ನು ತೋಯಿಸಲಿ, 7 ವರ್ಷಗಳ ಕಾಲ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿ ಬರಲಿ ಎಂದು ಸಾರುವುದನ್ನು ರಾಜರಾದ ನೀವೇ ನೋಡಿದ್ದೀರಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಈ ವೃಕ್ಷ ಹಾಕಬೇಕು, ನಾಶ ಮಾಡು. ಈಗ ರಾಜ ಅದರ ಸೌಕಲ್ಯ ಪ್ರೌಢಿಯಲ್ಲಿ ನಿಂತಿರುವ ವ್ಯಕ್ತಿ. ಅವನಿಗೆ ಈ ವೃಕ್ಷ ನಾಶ ಆಗೋ ಬಗ್ಗೆ ಚಿಂತಿಸಲೇ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಪ್ರೌಢಿಯ ಉತ್ತುಂಗದಲ್ಲಿರುವ ಈ ರಾಜ ಈಗ ಕನಸು ನೋಡ್ತಾ ಇದ್ದಾರೆ, ಈ ಮರ ಕಡಿದಾಕ್ಬೇಕು. ನೀವು ಯೋಚನೆ ಮಾಡಿ, ಎಷ್ಟು ನಮ್ಮ ಹಾರ್ಡ್ ವರ್ಕ್ ಪ್ರವೃತ್ತಿಯಿಂದೆಲ್ಲ ಏನೆಲ್ಲ ಸಾಧಿಸ್ತೀವೋ ಅಷ್ಟು ಕಾರ್ಯಗಳು ಹಾಳಾಗುವುದಕ್ಕೆ 1 ನಿಮಿಷನೇ ಸಾಕು. ದೂತರು ಇಳಿದು ಬಂದ್ರು. ಸೊ ಮೋಸ್ಟ್ಲಿ ಇಷ್ಟೆಲ್ಲ ಮಾಡುವಾಗ ಇಷ್ಟೊಂದು ಅಹಂಕಾರನೂ ಇದಿರ್ಬೇಕು. ನಾನು ಸಾಧಿಸಿದೆ, ನಾನು ಆ ಹೆರೋದ್ ರಾಜ ಆ ಒಂದು ಅವಸ್ಥೆಯಲ್ಲಿ ಇದ್ದಾಗ ಏನಾಯ್ತು, ತಕ್ಷಣನೇ ದೂತನ್ ಬಂದು ಅವನನ್ನು ಇಲ್ಲದಂತೆ ಮಾಡಿತ್ತು ಎಂದು ವಚನದಲ್ಲಿ ಪ್ರೇಷಿತರ ಕಾರ್ಯಕಲಾಪ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ಪ್ರಿಯರೀಗ ಈ ರಾಜನಿಗೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಪ್ರಿಯರೇ, ಇದ್ರ ಬಗ್ಗೆ ನಾನು ಹೇಳೋದಾದ್ರೆ, ಸುಮಾರು ಒಂದು 20 ವರ್ಷಗಳ ಹಿಂದೆ ನಮ್ಗೆ ಮೈಸೂರಲ್ಲಿ ವರ್ಗೀಸ್ ಅಂತ ಹೇಳಿ ಒಬ್ಬರಿದ್ರು. ತುಂಬಾ ಪ್ರಾರ್ಥನೆಯಲ್ಲಿ, ದರ್ಶನಗಳು, ಕೌನ್ಸಿಲಿಂಗ್ ಮಾಡೋದ್ರಲ್ಲಿ ತುಂಬಾ ಶ್ರೇಷ್ಠನಾಗ ಒಂದು ವ್ಯಕ್ತಿ ಆಗಿದ್ರು. ಅವರೀಗ ಕೇರಳದಲ್ಲಿ ಇದ್ದಾರೆ. ತುಂಬಾ ಸೀನಿಯರ್ ಆಗಿ, ಅಂದ್ರೆ ತುಂಬಾ ಏಜ್ ಆಗಿ ಹುಷಾರಿಲ್ಲದೆ ನರಳುತ್ತಾ ಇದ್ದಾರೆ. ಈ ವ್ಯಕ್ತಿ ಒಂದು ದಿನ, ನಾನು ಮಂಡ್ಯದಲ್ಲಿ ಇದ್ದೆ, ಮಂಡ್ಯದ ಆ ಸಮಯದ ಪ್ರೇಯರ್ ಗ್ರೂಪ್ ಇದೇ ರೀತಿಯಲ್ಲಿ ಉತ್ತುಂಗದಲ್ಲಿ ನಿಲ್ಲುತ್ತಾ ಇತ್ತು. ಇದೇ ರೀತಿಯಲ್ಲಿ ತುಂಬಾ ಶಕ್ತವಾಗಿ ಕರ್ನಾಟಕದಲ್ಲಿ ಒಂದು ಮೇನ್ ಪ್ರೇಯರ್ ಗ್ರೂಪ್ ತರ ಬೆಳೆದು ಬಂದಿರುವಂತ ಸಮಯವಾಗಿತ್ತು. ಆಗ ನಾವಲ್ಲಿ ಎಲ್ಲರೂ ಒಮ್ಮನಸ್ಸಿನಲ್ಲಿ ಒಂದಾಗಿ ಮುಂದೆ ಹೋಗುವ ಒಂದು ಸಮಯ. ಸೊ ಎಲ್ಲಾ ಕಡೆನೂ ನಮ್ ಪ್ರೇಯರ್ ಗ್ರೂಪ್ ಬಗ್ಗೆ ಎನ್ಕ್ವೈರಿ ಬರ್ತಾ ಇತ್ತು. ಆಗ ಒಂದೊಂದು ವಾರದಲ್ಲಿ ಶನಿವಾರ ಮೇನ್ ಪ್ರೇಯರ್ ಮೀಟಿಂಗ್, ಇನ್ನು ಸೋಮವಾರ ಭಾನುವಾರ ಯುವಕರ ಪ್ರೇಯರ್ ಮೀಟಿಂಗ್, ಸೋಮವಾರ ಮಹಿಳೆಯರಿಗಾಗಿ ಸ್ಪೆಷಲ್ ಪ್ರೇಯರ್ ಮೀಟಿಂಗ್, ಮಂಗಳವಾರ ವಿನಃ ಪ್ರಾರ್ಥನೆ, ಬುಧವಾರ ಕಾರ್ಮಿಕರಿಗಾಗಿ ಪ್ರೇಯರ್ ಮೀಟಿಂಗ್, ಇನ್ನು ಶುಕ್ರವಾರ ಸ್ಪೆಷಲ್ ಆರಾಧನೆ. ಈ ರೀತಿ ವಾರ ಪೂರ್ತಿ ಒಂದಲ್ಲ ಒಂದು ಕಾರ್ಯಗಳು ನಡೆಯುವಾಗ
ಗುರುಗಳಿಗೂ ಸಹ ತುಂಬಾ ಮಂಡ್ಯ ಗ್ರೂಪ್ ಅಂದ್ರೆ ಆ ಒಂದು ರೇಂಜ್ಗೆ ಬರುವಂತ ಅವಸ್ಥೆ ಇತ್ತು. ಸೊ ನಾವು ಪ್ರಾರ್ಥನಾ ಕೂಟ ಅದರ ಉತ್ತುಂಗಕ್ಕೆ ರೀಚ್ ಆದ ಒಂದು ಸಮಯ ಇತ್ತು. ಎಲ್ಲರಲ್ಲೂ ಐಕ್ಯತೆ, ಒಮ್ಮನಸ್ಸು. ಆ ಸಮಯದಲ್ಲಿ ಈ ಬ್ರದರ್ ಅವರು ಇಬ್ರು ಸಹೋದರ ಜೊತೆಗೆ ಮಂಡ್ಯಗೆ ಬಂದ್ರು. ಏನಕ್ಕೆ ಅಂದ್ರೆ ಈ ವಚನೋತ್ಸವದ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಅಲ್ಲಿಂದ 100 ಕೆಟ್ಟು ಆದ್ರೆ ಒಂದು ಕೆಟ್ಟಲ್ಲಿ 100 ವಚನೋತ್ಸವ ಹತ್ರ ಎಲ್ಲ ತಗೊಂಡ್ ಬರ್ತಾ ಇದ್ರು ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ. ಗುರುಗಳನ್ನು ಭೇಟಿ ಆಗಕ್ಕೆ ಬಂದಿದ್ರು. ಅವರು ಗುರುಗಳನ್ನು ಭೇಟಿ ಆಗಿದ ನಂತರ ಅವ್ರು ವಾಪಸ್ ಹೋದ್ರು. ವರ್ಗೀಸ್ ಅಲ್ಲೇ ಇದ್ರು. ಅವ್ರು ಹೇಳಿದ್ರು ನಾವು ಚರ್ಚಿಗೆ ಹೋಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ವಾಪಸ್ ಹೋಗೋಣ ಅಂತ ಹೇಳಿ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡುವ ತಕ್ಷಣನೇ ಅವರೊಂದು ದರ್ಶನದಲ್ಲಿ ಕಂಡ್ರ ವಿಷಯ ಹೇಳ್ತಾ ಇದ್ದಾರೆ. ನೋಡಿ, ಈ ಪ್ರಾರ್ಥನಾ ತಂಡದಲ್ಲಿ ಒಡಕು ಪ್ರಾರಂಭ ಆಗಿದೆ. ನನ್ಗೆ ಆಶ್ಚರ್ಯ ಆಯ್ತು. ಏನೋ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ, ಎಲ್ಲ ಐಕ್ಯತೆಯಲ್ಲಿ ಒಮ್ಮನಸ್ಸಲ್ಲಿ ಹೋಗ್ತಾ ಇದೆ, ಅದ್ರ ಸಾಧ್ಯತೆನೇ ಇಲ್ಲ. ಆದ್ರೆ ಇವ್ರು ಹೇಳಿದ್ದಾರೆ ಒಡಕು ಪ್ರಾರಂಭವಾಗಿದೆ, ಇದರಲ್ಲಿ ಯಾವುದೋ ಒಂಥರ ಚೆಲ್ಲಾಪಲ್ಲಿ ಆಗುವ ಸಾಧ್ಯತೆ ಇದೆ, ಶಕ್ತವಾಗಿ ಪ್ರಾರ್ಥಿಸು. ಅಂದ್ರೆ ಪ್ರಾರ್ಥನೆ ಮಾಡಕ್ಕೆ ನಮ್ಗೆ ಅಂತ ಒಂದು ತೀಕ್ಷ್ಣತೆ ಬರ್ತಾ ಇರ್ಲಿಲ್ಲ. ಕಾರಣ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಆದ್ರೆ ಪ್ರಿಯರೇ, 1 ವರ್ಷದಲ್ಲಿ ನಾವು ನೋಡಿದೀವಿ ಅಲ್ಲಿ ವೈಮನಸ್ಯಗಳು. ಅಂದ್ರೆ ಯಾವಾಗ ನಾವು ಉತ್ತುಂಗಕ್ಕೆ, ನಮ್ಮ ಪ್ರಶಸ್ತಿ ಉತ್ತುಂಗಕ್ಕೆ ಬರ್ತೀವೋ ಅಲ್ಲಿ ಇವನು ಕಾರ್ಯ ಮಾಡಲು ಪ್ರಾರಂಭಿಸುವನು ಸೀತಾನ. ಅದರಲ್ಲಿ ಮುಖ್ಯವಾಗಿರುವವರ ಮಧ್ಯೆ ಬಿರುಕನ್ನು ತಂದು ಸ್ವಲ್ಪ ವೈಮನಸ್ಯವನ್ನು ಉಂಟು ಮಾಡಿ ನಾನು ನೀವು ಎಂಬ ಭಾವನೆ ಅಲ್ಲಿ ಏನಾಯ್ತು ಅಂದ್ರೆ ಅದು ನನ್ನ ಪ್ರಕಾರ ಅದು ಸೈತಾನನ ಒಂದು ಕಾರ್ಯ. ನಮ್ ಪ್ರಾರ್ಥನೆಯ ಕೊರತೆ ಇದ್ದಿರ್ಬೋದು. ಈ ಪ್ರೌಢಿ ಆದಾಗ ಏನಾಗ್ತದೆ, ಸ್ಟ್ರೆಚ್ ಆಗಲು ತುಂಬಾ ಸಾಧ್ಯತೆ ಇತ್ತು. ಆಗ ಅಲ್ಲಿಗೆ ಧ್ಯಾನ, ಇಲ್ಲಿಗೆ ಧ್ಯಾನ, ಆ ಪ್ಯಾರಿಶ್ ಈ ಪ್ಯಾರಿಶ್ ಅಂತೆಲ್ಲ ಓಡಿ ಹೋಗುವ ಸಮಯಗಳಾಗಿತ್ತು. ದೇವರನ್ನು ಸ್ವಲ್ಪ ಮರೆಯುವ ಸನ್ನಿವೇಶಗಳು ಬರ್ತಾ ಇತ್ತು. ಏನೋ ಪ್ರೇ ಗ್ರೂಪ್ ಇದೆ, ವಿನಃ ಪ್ರಾರ್ಥನೆ ಸ್ಟ್ರಾಂಗ್ ಇದೆ, ಕುಟುಂಬ ಮೇಲೆ ಅಂತ ಹೇಳಿ ನಾವೊಂದು 10-15 ಜನ ಒಂದು ಟೀಮ್ ಆಗಿ ಹೋದ್ರೆ ಅಲ್ಲಿ ಎಲ್ರಿಗೂ, ಯುವಕರಿಗೆ, ಮಕ್ಕಳಿಗೆ, ಈ ದಂಪತಿಗಳಿಗೆ, ದೊಡ್ಡವರಿಗೆಲ್ಲ ಸಪ್ರೇಟ್ ಧ್ಯಾನಗಳೆಲ್ಲ ನಡೆಸುವಾಗ ನ್ಯಾಚುರಲಿ ಏನಾಗ್ತದೆ, ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. ಸ್ವಲ್ಪ ಎಲ್ಲೋ ದೇವರನ್ನು ಮರೆಯುವ ಒಂದು ಸಾಧ್ಯತೆಗಳು, ಸ್ವಲ್ಪ ನಾವು ಎಂಬ ಭಾವನೆ ಬರುವ ಸಾಧ್ಯತೆಗಳು. ನಾನು ಏನಾಗಿದೆ ಪ್ರಿಯ, ಇದು ಸಿಕ್ಕಿದ್ರೆ ಸಾಕು ಸೈತಾನ್ ಎಂಟ್ರಿ ಆಗಲು ಸುಲಭ ಇದೆ. ಅದು ಸ್ವಲ್ಪ ಒಂದು ನೋಡಿ, ನನ್ಗೆ ನಾನು ಲೀಡರ್ ಅಥವಾ ನನ್ನ ಕೇರ್ ಮಾಡ್ತಾ ಇಲ್ವಾ, ಈ ತರ ಎಲ್ಲ ಭಾವನೆಗಳು ಪ್ರೇ ಗ್ರೂಪ್ ಅಲ್ಲಿ ಇರುವವರ ಮನಸ್ಸಿನಲ್ಲಿ ಬರುವಾಗ ಅವರು ಆಗ ಸ್ವಲ್ಪ ಭಾಷೆಯ ಬರುತ್ತದೆ, ಅವರಂಥವರು ಇವರಿಂಥವರು ಅಂತ ಬರುತ್ತದೆ. ಇನ್ನು ಏನೇನೋ ಅದರಲ್ಲಿ ಸೇರಿಸ್ಬೋದು, ಅಸೂಯೆ ಅದು ಇದು ಎಲ್ಲ ಸೇರಿ ಒಂಥರ ಚಲಾಪಲ್ಲಿ ಆಗುವಂತ ಪರಿಸ್ಥಿತಿ ಇದರ ಮಧ್ಯೆ ಬರುತ್ತದೆ. ಇದು ಯಾವ ಮನುಷ್ಯರದ ಮಿಸ್ಟೇಕ್ ನಾನು ಹೇಳಲ್ಲ. ನಾವು ಪ್ರಾರ್ಥನೆ ಸ್ವಲ್ಪ ಕಡಿಮೆ ಆಗುವಾಗ, ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ಆಗುವಾಗ ಏನಾಗ್ತದೆ, ಈ ಒಂದು ಈಗೋ ಅದು ಇದೆಲ್ಲ ಬರುವಾಗ ಆ ಮಧ್ಯೆ ಅವನು ಯಾರು ಆತರ ಮಾತಾಡಕ್ಕೆ, ಇವಳು ಯಾರು ಈ ತರ ಮಾತಾಡಕ್ಕೆ, ಈ ತರ ಚಿಂತೆಗಳೆಲ್ಲ ಬರುತ್ತೆ. ನಾನೇ ಕಷ್ಟಪಟ್ಟಿರೋದು, ಈ ಈ ಒಂದು ಮನೆಯಲ್ಲೂ ಈ ತರ ವಿಷಯಗಳು ಬರುತ್ತದೆ. ಆದ್ರೆ ಪ್ರಾರ್ಥನೆ ಇರುವಾಗ ಈ ಚಿಂತೆಗಳು ಯಾವುದೂ ಇರುವುದು ಇಲ್ಲ. ನನ್ನನ್ನು ಕರೀಲಿಲ್ಲ, ನನ್ಗೆ ತಿಳಿಸಿಲ್ಲ, ಈ ತರ ಎಲ್ಲ ಬರುತ್ತದೆ. ನನ್ಗೊಂದು ಮಾತು ಹೇಳ್ಬೋದಿತ್ತಲ್ಲ, ನನ್ಗೆ ಹೇಳಿದ್ರೆ ನಾನು ನಿನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದು, ನನ್ಗೆ ಚಾನ್ಸ್ ಕೊಡ್ಲಿಲ್ಲ, ಈ ತರ ನನ್ನ ಕರೆಯಲೇ ಇಲ್ಲ, ಈ ತರ ಮಾತುಗಳು ನ್ಯಾಚುರಲ್ ಆಗಿ ಈ ಒಂದು ಸಿಸ್ಟಮ್ ಅಲ್ಲಿ ಬಂದ್ಬಿಡುವ ಸಾಧ್ಯತೆ ಇದೆ. 1 ವರ್ಷದಲ್ಲಿ ಈ ಕನಸು, ಈ ಒಂದು ದರ್ಶನ ನೆರವೇರುವುದು ನಮ್ಮ ಪ್ರಾರ್ಥನಾ ಕೂಡದ ಪ್ರತ್ಯೇಕತೆ ಏನಂದ್ರೆ, ನಾವು ಪ್ರಾರ್ಥಿಸಿ ಆ ವರ್ಷದಲ್ಲೇ, ಈ ವರ್ಷದಲ್ಲೇ 10 ತಿಂಗಳು ಪ್ರಾರ್ಥಿಸಿದಾಗ ನಮ್ಗೆ ಮಂಡ್ಯದಲ್ಲಿ ಒಂದು ಆರಾಧನಾ ಕೇಂದ್ರವೇ ದೇವರು ತೆರೆದುಕೊಟ್ರು. ನಮ್ಮ ಪ್ರಾರ್ಥನೆ, ನಾವು ಸ್ಪೆಸಿಫಿಕ್ ಆಗಿ ಪ್ರಾರ್ಥನೆ ಮಾಡುವ ಕೊಠಡಿಯಲ್ಲಿ ಆರಾಧನಾ ಕೇಂದ್ರ. ಅಷ್ಟರಲ್ಲಿ ಆಗುವಾಗ ನ್ಯಾಚುರಲಿ ಸ್ವಲ್ಪ ನಮಗೂ ಬರುತ್ತಲ್ಲ, ನಾವು ಪ್ರಾರ್ಥಿಸಿ ದೇವರು ಕೊಟ್ರು ಅಂತ ಹೇಳಿ. ಆಗ ಇನ್ನೊಬ್ಬರಿಗೂ, ಇನ್ನು ಉಳಿದವರೆಗೂ ಬರುತ್ತಲ್ಲ, ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ದಿರುವವರೆಗೂ ಬರುತ್ತಲ್ಲ.
ಇವರು ಈ ಇಷ್ಟ ಆಗುವಾಗ ನೆಕ್ಸ್ಟ್ ಏನು, ಇವರೇನು ಪ್ಯಾರಿಸ್ ಗಿಂತ ಮೇಲೆ ಬರ್ತಾರ? ಈ ರೇಂಜ್ ಅಲ್ಲೆಲ್ಲ ಚರ್ಚೆಗಳು ನಡೆಯುವ ಸಾಧ್ಯತೆಗಳು ಬರುವಾಗ ಏನಾಗ್ತದೆ, ನಾವು ನಮ್ಮ ಮನಸ್ಸಿನಲ್ಲಿ ಏನು ಚಿಂತಿಸದಿರೋ ವಿಷಯಗಳಲ್ಲಿ ಇವರು ಮಾತಾಡ್ತಾ ಇದಾರಲ್ಲ, ಯಾಕೆ ಇವ್ರ ಈ ತರ ಮಾತಾಡೋದು? ಈ ತರ ಎದುರು ಅದಲು ಬದಲಾಗಿರುವ ರೀತಿಯಲ್ಲಿ ಚರ್ಚೆಗಳು ಬರುವಾಗ ಏನಾಗ್ತದೆ, ಅಲ್ಲಿ ಸೈತಾನ ಕ್ರಿಯೆ ಮಾಡುತ್ತಾನೆ. ಇದು ಯಾವ ಮನುಷ್ಯರದ ಮಿಸ್ಟೇಕ್ ನಾನು ಹೇಳಲ್ಲ. ನಾವು ಸೈತಾನನಿಗೆ ಬಾಗಿಲು ಸ್ವಲ್ಪ ತೆರೆದಿಡುವಾಗ ಅವನು ಚೆನ್ನಾಗಿ ವರ್ಕ್ ಮಾಡ್ತಾನೆ ಅಷ್ಟೇ. ಯಾವ ಕುಟುಂಬ ಆಗಲಿ, ಯಾವ ಸಿಸ್ಟಮ್ ಆಗಲಿ, ಯಾವ ಆಫೀಸ್ ಆಗಲಿ, ಈ ಕಾರ್ಯಗಳು ನಡೆಯುತ್ತೆ. ಅದೇ ರೀತಿಯಲ್ಲಿ ರಾಜ ನೆಬೂಕದ್ನೆಚ್ಚರ್ ತುಂಬಾ ಎತ್ತರವಾದ ಮರದ ಒಂದು ಮರ, ಆದರೆ ಸ್ವಲ್ಪ ಅವನಿಗೆ ಅಹಂಕಾರ ಇತ್ತು. ಅದು ಮುಂದೆ ಓದುವಾಗ ಕಾಣಬಹುದು. ನಾನು ಸ್ಥಾಪಿಸಿದ್ದೇನೆ, ಮಹದಿಯ ಬಾಬಿಲೋನೆ, ನಾನು ಸ್ಥಾಪಿಸಿದ್ದೇನೆ ಎಂದ ರೀತಿಯಲ್ಲೆಲ್ಲ ನೆಬೂಕದ್ನೆಚ್ಚರ್ ಈ 29-30 ವಚನಗಳಲ್ಲಿ, ಈ 30 ವಚನ ಓದಿ. ಆಗ ಅವನು, ಆ ಬಾಬಿಲೋನ್ ಎಂತ ಮಹಾನಗರ! ಇಗೋ, ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ಕಟ್ಟಿಸಿರುವ ರಾಜಭವನ, ನನ್ನ ಕೀರ್ತಿ ಪರಾಕ್ರಮವನ್ನು ಇದು ಪ್ರಕಟಿಸಿದೆ ಎಂದು ಕೊಚ್ಚಿಕೊಂಡನು. ನೋಡಿ, ರಾಜನ ಒಂದು ಮೈಂಡ್ ಸೆಟ್ ನೋಡಿ, ನಾನು ಸಾಧಿಸಿದೆ. ಪ್ರಿಯರೇ, ಯಾವಾಗಲೂ ನಾವು ಎಷ್ಟು ಎತ್ತರವಾದ ಮರವಾದ್ರು, ಇನ್ನು ಕೆಲವೊಂದು ವಿಷಯ ಏನಂದ್ರೆ, ನಾವಾಗಿ ಅಹಂಕಾರ ಇಲ್ಲದೆ ಇದ್ರು ಕೆಲವು ವಿಷಯಗಳಲ್ಲಿ ನಾವು ಈ ತರ ಒಂದು ಪೆಟ್ಟು ತಿನ್ನಲೇಬೇಕಾಗುತ್ತೆ. ಜಸ್ಟ್ ಉದಾಹರಣಕ್ಕೆ ನೋಡೋದಾದ್ರೆ, ಈ ಪ್ರೇಷಿತರ ಕಾರ್ಯಕಲಾಪ 8ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದುವಾಗ ಆ ದಿನವೇ ಜೆರುಸಲೇಮಿನ ಧರ್ಮಸಭೆಯ ವಿರುದ್ಧ ಕ್ರೂರ ಹಿಂಸೆ ಪ್ರಾರಂಭ ಆಯಿತು. ಯಾವ ದಿನ? ಸ್ಟೀವನನ್ನು ಕಲ್ಲೆಸೆದು ಕೊಂದ ಆ ದಿನ. ನೀವು ಯೋಚನೆ ಮಾಡಿ, ಆ ಸಿಚುವೇಶನ್ ಏನಂದ್ರೆ, ಯೇಸುವಿನ ಮರಣದ ನಂತರ ಪವಿತ್ರಾತ್ಮರಿಂದ ತುಂಬಲ್ಪಟ್ಟವರು ಶಕ್ತಿಶಾಲಿಗಳಾಗಿ ಅನೇಕರಿಗೆ ಬೋಧನೆಯನ್ನು ಕೊಡುವ, ಶೋಕ ಸೌಖ್ಯವನ್ನು ಕೊಡುವ ಆ ಒಂದು ಸನ್ನಿವೇಶ ಆದಾಗ ಏನಾಯ್ತು? ಸಭೆ ಬೆಳೆಯುತ್ತಾ ಇತ್ತು. ದಿನೇ ಸಾವಿರಾರು ಜನ ಸಭೆಗೆ ಸೇರುತ್ತಾ ಇತ್ತು. ಹಾಗೇನಾಗಿದೆ, ಶತ್ರುಗಳಿಗೆ ಸ್ವಲ್ಪ ಅಸೂಯೆ ಆಯಿತು. ಈ ಸಭೆಯನ್ನು ಈ ತರ ಬಿಟ್ರೆ ಇವರು ತುಂಬಾ ಬೆಳೆದು ಹೋಗ್ತಾರೆ, ಅದರಿಂದ ಇಲ್ಲೇ ಕಡ್ದಾಕ್ಬೇಕು ಅಂತ ಹೇಳಿ ಆ ಸಭೆಯ ಅಧಿಶಕ್ತನಾದ ವಚನ ಪ್ರಬೋಧಕನಾದ ಸ್ಟೆಫಾನನನ್ನು ಕಲ್ಲೆಸೆದು ಕೊಲ್ಲುವ ಒಂದು ತೀರ್ಮಾನ ಆ ಜನರು ತಗೊಂಡ್ರು. ಯಾಕಂದ್ರೆ ಇವನು ಇಲ್ಲದೆ ಆದ್ರೆ ಮತ್ತೆ ಸಭೆ ಇದಾಗ್ತಲ್ಲ. ಪ್ರಿಯರೇ, ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ಪ್ರೇಷಿತ ಕಾರ್ಯಕಲಾಪ 8:1 ಓದುವಾಗ ಕಾಣಬಹುದು, ಆ ದಿನ ಜೆರುಸಲೇಮಿನಲ್ಲಿ ಕ್ರೂರ ಹಿಂಸೆ ಪ್ರಾರಂಭ ಆಯಿತು. ಈಗ ಏನಾಗಿದೆ, ಅವರೆಲ್ಲ ಚೇತರಿ ಅನೇಕ ರಾಷ್ಟ್ರಗಳಿಗೆ ಓಡಿ ಹೋದ್ರು. ಓದಿ ಮತ್ತೊಮ್ಮೆ. ಆ ದಿನವೇ ಜೆರುಸಲೇಮಿನ ಧರ್ಮಸಭೆಯ ವಿರುದ್ಧ ಕ್ರೂರ ಹಿಂಸೆ ಪ್ರಾರಂಭ ಆಯಿತು. ಪ್ರೇಷಿತರ ಹೊರತು ಇತರ ಭಕ್ತ ವಿಶ್ವಾಸಿಗಳು ಜುದೇಯ ಮತ್ತು ಸಮಾರಿಯ ಪ್ರಾಂತ್ಯಗಳಲ್ಲೆಲ್ಲ ಚದರಿ ಹೋದರು. ನೋಡಿ, ಆಕ್ಚುಲಿ ಇವರಿಗೆ ಯೇಸುಸ್ವಾಮಿ ಕರೆದು ಕೊನೆಯಲ್ಲಿ ಏನ್ ಹೇಳಿದ್ದಾರೆ? ನೀವು ವಿಶ್ವದ ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನು ಸಾರಿ, ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನು ಸಾರಿ ಅಂತ ಹೇಳುವ ಈ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ಅವರು ಜೆರುಸಲೇಮ್ನಲ್ಲೇ ಸೆಟಲ್ ಆಗಿದ್ದಾರೆ. ಇಲ್ಲೇ ಈ ಒಂದು ಸಂರಕ್ಷಣೆ ಇದೆ, ಇಲ್ಲೇ ಯಹೂದ್ಯರ ಒಂದು ಬ್ಯಾಕ್ ಗ್ರೌಂಡ್ ಇದೆ, ಇಲ್ಲಿ ನಾವು ಮಾತಾಡೋದ್ರಲ್ಲಿ ಮೀನಿಂಗ್ ಫುಲ್ ಆಗಿರ್ತದೆ, ಎಲ್ರು ಅರ್ಥ ಮಾಡ್ತಾರೆ. ಎಲ್ಲರೂ ಇಡೀ ಟೀಮೇ ಜೆರುಸಲೇಮ್ನಲ್ಲೇ ಇದ್ರು. ದೇವರು ನೋಡಿದ್ರು, ಇವರು ಜೆರುಸಲೇಮ್ನಲ್ಲೇ ಈ ರೀತಿ ಇದ್ರೆ ಬರೀ ಶುಭ ಸಂದೇಶ ಜೆರುಸಲೇಮ್ನಲ್ಲೇ ಸಾರಲ್ಪಡುತ್ತದೆ, ಬೇರೆ ಎಲ್ಲೂ ಶುಭ ಸಂದೇಶ ರೀಚ್ ಆಗಲ್ಲ. ದೇವರು ಯೋಚನೆ ಮಾಡಿದ್ರು, ಇವರನ್ನು ಚದರಿಸಬೇಕು, ಇವರು ಲೋಕ ರಾಷ್ಟ್ರಗಳಲ್ಲಿ ಎಲ್ಲಾ ಕಡೆನೂ ಚದರಿ ಹೋಗ್ಬೇಕು. ಬೇರೆ ಅಲ್ಲಿ ಕ್ರೂರ ಪೀಡನಗಳು ಅಲ್ಲಿ ಸ್ಟಾರ್ಟ್ ಆಯಿತು. ಯಹೂದರಿಗೆ ಜೆರುಸಲೇಮಿನಲ್ಲಿ ನಿಲ್ಲಕ್ಕಾಗಲ್ಲ ಎಂಬ ಪರಿಸ್ಥಿತಿ ಆಯಿತು. ಅವರು ಹೋಗಿ ಲೋಕ ರಾಷ್ಟ್ರಗಳಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲೂ ಚದರಿ ಹೋದರು. ಸಮಾರಿಯಾದಲ್ಲೂ ಎಲ್ಲೆಡೆಯೂ ಚದರಿ ಹೋದರು.
ಈ ಚದರಿ ಹೋದವರ ಒಂದು ಪ್ರತ್ಯೇಕತೆ ಏನಂದ್ರೆ ಅವರು ಹೋಗಿ ಸುಮ್ಮನೆ ಇರ್ಲಿಲ್ಲ. ಅವರು ಪಡೆದ ಆತ್ಮರನ್ನು ಇತರರಿಗೆ ಕೊಟ್ರು, ಅವರು ವಚನ ಸಾರಿದರು. ಮುಂದುವರಿಸಿ ಓದಿ. ಕೆಲವು ಭಕ್ತಾದಿಗಳು ಸ್ಟೇಫನನ್ನು ಸಮಾಧಿ ಮಾಡಿ ಅವನಿಗೆ ಗೋಳಾಡಿದರು. ಇತ್ತ ಸೌಲನು ಧರ್ಮಸಭೆಯನ್ನು ನಾಶಪಡಿಸಲು ತೊಡಗಿದನು. ಮನೆ ಮನೆಗೂ ನುಗ್ಗಿ ಸ್ತ್ರೀ ಪುರುಷರೆನ್ನದೆ ಭಕ್ತರನ್ನು ಎಳೆದು ತಂದು ಸೆರೆಮನೆಗೆ ತಳ್ಳುತ್ತಿದ್ದನು. ಚದರಿ ಹೋದ ಭಕ್ತಾದಿಗಳು ಮುಂದುವರಿಸಿ. ಎಲ್ಲೆಲ್ಲೂ ಹೋಗಿ ಶುಭ ಸಂದೇಶವನ್ನು ಸಾರುತ್ತಿದ್ದರು. ಹೋದವರು ಎಲ್ಲೆಲ್ಲೆಡೆಗೆ ಹೋಗಿ ಅಲ್ಲಿ ಶುಭ ಸಂದೇಶವನ್ನು ಸಾರ್ತಾ ಇದ್ರು. ಶಿವಪ್ರಿಯರು, ಕೆಲವೊಮ್ಮೆ ಇದು ಬೇಕಾಗುತ್ತದೆ. ನಾವು ಒಂದೇ ಕಡೆ ಖುಷಿಯಾಗಿ ಕಂಫರ್ಟಬಲ್ ಆಗಿದ್ರ ಸರಿ ಇಲ್ಲ ಅಂತ ಹೇಳಿ ಏನಾಗಿದೆ, ಇಲ್ಲೇ ಇದ್ರೆ ಸರಿ ಇಲ್ಲ, ಇದೊಂದು ಚದರಿಸಬೇಕು ದೇವರ ಚಿತ್ತ ಆದ್ರೆ ಅದು ಸಹ ನಡೀತದೆ. ಈಗ ನಾವು ಬರೀ ಈ ಝೂಮ್ ಅಲ್ಲೇ ಕಂಫರ್ಟಬಲ್ ಆಗ್ಬಿಟ್ರೆ, ಬೇರೆ ಏನು ಮಾಡಕ್ಕೆ ರೆಡಿ ಇಲ್ಲ, ಇದ್ರಲ್ಲೇ ಕಂಫರ್ಟಬಲ್ ಆಗ್ಬಿಟ್ರೆ ಹೇಳಕ್ ಆಗಲ್ಲ. ದೇವರೊಂದು ವೇಳೆ ಇದೊಂದು ಚತರಿಸಬೇಕು ಅಂತ ರೀತಿ ಯೋಚನೆ ಮಾಡಿದ್ರು ಮಾಡ್ಬೋದು. ನೀವು ಹೋಗಿ ವಿಶ್ವದ ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನು ಸಾರಲೇಬೇಕು ಎಂಬುದು ಅವರ ಇದಾದು. ನಾವು ಇದೊಂದು ಅಂದ್ರೆ ಒಂಥರ ಪವರ್ ಹೌಸ್ ಆಗಿ ತಗೊಂಡು ನಾವು ಬಾಕಿ ಟೈಮಲ್ಲಿ ಹೋಗಿ ಶುಭ ಸಂದೇಶ ಸಾರುವುದಾದ್ರೆ, ಸೆಲ್ ಗ್ರೂಪ್ಗಳು ವರ್ಕೌಟ್ ಮಾಡೋದಾದ್ರೆ, ಪ್ರೇ ಗ್ರೂಪ್ಗಳು ಸ್ಟಾರ್ಟ್ ಮಾಡೋದಾದ್ರೆ ನಾವು ಉಳಿಬಹುದು. ಇಲ್ಲದೆ ಇದ್ರೆ ಲಾಂಗ್ ರನ್ ಅಲ್ಲಿ ಇದರಲ್ಲೇ ನಾವು ಕಂಫರ್ಟಬಲ್ ಝೋನ್ ಅಲ್ಲಿ ಇದ್ರೆ ಕೆಲವೊಮ್ಮೆ ದೇವರು ತೆರಳಿಸುವ ಸಾಧ್ಯತೆನೂ ಇದೆ. ಆಲ್ ಟುಗೆದರ್ ಹೇಳೋದು. ಆಗ ಇದೊಂದು ಪವರ್ ಹೌಸ್ ಆಗಿ ನಾವು ತಗೊಳ್ಳೋಣ, ಆದ ನಂತರ ಪವರ್ ಅನ್ನು ಪಡೆದು ಬೇರೆ ಕಡೆ ಇದೊಂದು ಪ್ರಸರಿಸೋಣ, ಆಗ ನಾವು ಶಕ್ತರಾಗ. ಸೊ ಪ್ರಿಯರೇ, ಇದೇ ರೀತಿಯಲ್ಲಿ ಆಕಾಶದವರೆಗೆ ಎತ್ತರವಾದ ಈ ಮರ. 21ನೇ ವಾಕ್ಯ ಬನ್ನಿ, 4:21. ಲೋಕದ ಜನರೆಲ್ಲರಿಗೆ ಕಾಣಿಸುತ್ತಿತ್ತು. ಅಂದವಾದ ಎಲೆಗಳನ್ನು, ಹುಲುಸಾದ ಹಣ್ಣುಗಳನ್ನು ಬಿಡುತ್ತಿತ್ತು. ಎಲ್ಲಕ್ಕೂ ಆಹಾರ ಒದಗಿಸುತ್ತಿತ್ತು. ತನ್ನ ನೆರಳನ್ನು ವನ್ಯಮೃಗಗಳಿಗೆ ಆಶ್ರಯವಾಗಿಯೂ ತನ್ನ ಕೊಂಬೆಗಳನ್ನು ಆಕಾಶದ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡಿತು. ಕನಸಿನಲ್ಲಿ ನಿಮಗೆ ತೋರಿದ ಆ ಮರವು ನೀವೇ. ರಾಜರೇ, ನೀವು ಬೆಳೆದು ಬಲಗೊಂಡಿದ್ದೀರಿ. ನಿಮ್ಮ 21ನೇ ವಾಕ್ಯ ಓದಿ ಸೃಷ್ಟಿ. 21. ಲೋಕದ ಜನರೆಲ್ಲರಿಗೆ ಕಾಣಿಸುತ್ತಿತ್ತು. ಅಂದವಾದ ಎಲೆಗಳನ್ನು, ಹುಲುಸಾದ ಹಣ್ಣುಗಳನ್ನು ಬಿಡುತ್ತಿತ್ತು. ಎಲ್ಲಕ್ಕೂ ಆಹಾರ ಒದಗುತ್ತಿತ್ತು. ತನ್ನ ನೆರಳನ್ನು ವನ್ಯಮೃಗಗಳಿಗೆ ಆಶ್ರಯವಾಗಿ ತನ್ನ ಕೊಂಬೆಗಳನ್ನು ಆಕಾಶದ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡಿತು. ಕನಸಿನಲ್ಲಿ ನಿಮಗೆ ತೋರಿದ ಆ ಮರವೇ ನೀವೇ. ಹೌದು, ಮುಂದುವರಿಸಿ. ರಾಜರೇ, ನೀವು ಬೆಳೆದು ಬಲಗೊಂಡಿದ್ದೀರಿ. ನಿಮ್ಮ ಕೀರ್ತಿ ವೃದ್ಧಿಯಾಗಿ ಗಗನಕ್ಕೇರಿದೆ. ನಿಮ್ಮ ಆಳ್ವಿಕೆ ಲೋಕದ ಕಟ್ಟಕಡೆಗೂ ವ್ಯಾಪಿಸಿತು. ಕಾವಲುಗಾರನಾದ ದೂತನು ಆಕಾಶದಿಂದ ಇಳಿದು ಬಂದು ಆ ಮರವನ್ನು ಕಡಿದು ಹಾಳು ಮಾಡಿ ಅದರ ಬುಡದ ಮೂಟನ್ನು ನೆಲದಲ್ಲಿ ಉಳಿಸಿ ಹಿತ್ತಾಳೆ ಕಬ್ಬಿಣಗಳ ಪಟ್ಟಿಯನ್ನು ಅದಕ್ಕೆ ಬಿಗಿರಿ. ಇದರ ಅರ್ಥ ನಮ್ಗೆ ಏನಂತಾಗಿದೆ? ಮರವನ್ನು ಕಡಿದಾಕಿ ಅದ್ರ ಬೇರನ್ನು ಅಲ್ಲೇ ಇಟ್ಟು ಮರವನ್ನು ನಾಶ ಮಾಡಿದ್ರು. ಇದು ರಾಜನ ಅಹಂಕಾರವನ್ನ, ಆತನ ಇದು ನಾನತ್ವ ಅಥವಾ ಅವನಲ್ಲಿರುವಂತಹ ಒಂದು ನಾನೇ ನನ್ನಿಂದನೇ ಅನ್ನೋದನ್ನ ದಹಿಸಿ ಬಿಡುವಂತ ಒಂದು ಓಕೆ. ಬೇರೆ ಏನಾದ್ರು ಯಾರಿಗಾದ್ರು ಇದರಲ್ಲಿ ಸಿಗ್ತಾ ಇದೆಯಾ? ಅವನಿಗೆ ಒಂದು ನೆನ್ಪುಳಿಬೇಕು ಅಂತ ಬ್ರದರ್. ನೀನ್ ಹೇಗಿದ್ದೆ, ಆಮೇಲೆ ಇದ್ರದಿಂದ ನಿನ್ ದುರಾಂಕಾರ, ನಿಂದು ಓವರ್ ಕಾನ್ಫಿಡೆನ್ಸ್ ಇಂದ ಏನಾದೆ ಅನ್ನೋದು ಒಂದು ಸಸಿಗಳ ಹೇಗೆ ಹೇಳ್ತೀರಾ? ಅದು ಕಾರಣ ದೇವ್ರು ತೋರ್ಸ್ಬೇಕಲ್ಲ, ಅವರೇ ಮಹಾ ಸರ್ವಶಕ್ತ ಅಲ್ಲ. ಅದೊಂದು ಬ್ರದರ್ ಏನು ಇಲ್ಲ, ಇಡೀ ಇದ್ರಲ್ಲಿ ಅವ್ರು ಹೇಗಿದ್ರು ಅದು ಅಂತ ಗೊತ್ತಿಲ್ಲ. ಒಂದೇ ಒಂದು ಇದ್ರಲ್ಲಿ ಈ 30ನೇ ಒಂದು ವಚನ ಇದೆಯಲ್ಲ, ಈಗೋ ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾ ಕಟ್ಟಿಸಿರುವ ಅಂತ ಅದೊಂದೇ ಲೈನ್
ಅವ್ರಿಗೂ ದೊಡ್ಡ ಅಂದ್ರೆ ಇದರಲ್ಲಿ ಏನಾಗಿದೆ ಅಂದ್ರೆ ಈ 21ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅದರ ಬುಡವನ್ನು ನಿಲ್ಲಿಸಿದೆ, ಅದರ ಬುಡವನ್ನು ಮಣ್ಣಡಿಯಲ್ಲೇ ನಿಲ್ಲಿಸಿದೆ. ಇದರ ಅರ್ಥ ಏನೆಂದರೆ ಅದು ನಿಜವಾಗಿಯೂ ಈ ರಾಜ ಕೊಟ್ಟ ಈ ರಾಜನು ಮಟ್ಟ ಮಾಡಿದರು, ಅವನೆಲ್ಲ ನಾಶವಾದರು. ಏನಾಗುತ್ತೆ ಅಂದ್ರೆ ಈ ಬೇರಿದೆಯಲ್ಲ, ಬೇರಿದ್ರೆ ಏನಾಗ್ತದೆ, ನಾಳೆ ಅದು ಮತ್ತೆ ಚಿಗುರಲು ಸಾಧ್ಯ ಇದೆ. ನೀವ್ ಹೇಳಿದಾಗ ಮಟ್ಟ ಆಗುವಾಗ ಅರ್ಥ ಆಗ್ತದೆ, ಆದ್ರೆ ಅದು ಚಿಗುರುತ್ತದೆ. ನಮಗೆ ಪ್ರೇಯರಲ್ಲಿ ಬ್ರದರ್ ಹೌದು, ಈ ಪ್ರೇಯರ್ಲಿಗಳು ನಾವು ನಿಜವಾಗಿಯೂ ಬೇರನ್ನು ಹಾಕಿದವರು ಒಂದು ವೇಳೆ ಕುಗ್ಗಿ ಹೋದ್ರು ನಾವು ಚಿಗುರಿ ಬಂದೇ ಬರುತ್ತದೆ, ಅದು ಮಾತ್ರ ಗ್ಯಾರಂಟಿ. ಇನ್ನೂ ಚಿಗುರುತ್ತದೆ. ಬೇರೆ ಇಲ್ಲದೆ ಇದ್ರೆ ಏನಾಗ್ತದೆ, ಮುಗಿಯಿತು. ಅದೇನೆ ಈ ಪ್ರಾರ್ಥನೆಯಲ್ಲಿ ನಾವು ಬೇರು ಇಡುವುದು ತುಂಬಾ ತುಂಬಾ ಮುಖ್ಯವಾಗಿದೆ. ಇದರಲ್ಲಿ ನೀವು ಹೇಳುವ ಒಂದು ಇದರ ಮುಖಾಂತರ ನಾವು ಚಿಂತಿಸಿದ್ರೆ, ಈ ರಾಜ್ಯಸ್ಥಾನ ಇವನಿಗೆ ನಷ್ಟ ಆಗ್ತದೆ, ಆದ್ರೆ ಸಾಧ್ಯತೆ ಇದೆ ಮರಳಿ ಇವನು ವಾಪಸ್ ಬರುವ ಸಾಧ್ಯತೆ ಇದೆ. ನಾವು ವಚನ ಓದುವಾಗ ಒಂದೊಂದು ಪಾಯಿಂಟ್ ನಾವು ಅರ್ಥ ಮಾಡಿ ಓದುವುದು ತುಂಬಾ ಮುಖ್ಯವಾಗುತ್ತದೆ. ಓಕೆ, ಸೊ ಇದರೆಲ್ಲ ಆಗಿ ದೂತನ್ ಬಂದು ಹೇಳ್ತಾ ಇದ್ದಾರೆ. 14ನೇ ವಾಕ್ಯ, ರಾಜನೇ ಇದೇ ಆಗಿದೆ ವ್ಯಾಖ್ಯಾನ. ಓದಿ. ರಾಜರೇ, ಕನಸಿನ ತಾತ್ಪರ್ಯ ಇದು. ನನ್ನೊಡೆಯರಾದ ಅರಸರಿಗೆ ಉಂಟಾಗಲಿರುವ ಪರಾತ್ಪರನ ದೇವರ ತೀರ್ಪು ಹೀಗಿದೆ. ತಾವು ಮಾನವ ಸಮಾಜದಿಂದ ಬಹಿಷ್ಕೃತರಾಗಿರುವಿರಿ, ಕಾಡು ಮೃಗಗಳ ನಡುವೆ ವಾಸ ಮಾಡುವಿರಿ, ದನ ಕರುಗಳಂತೆ ಹುಲ್ಲು ಮೇಯುವ ಗತಿ ನಿಮ್ಮದಾಗುವುದು. ಆಕಾಶದ ಇಬ್ಬನಿ ನಿಮ್ಮನ್ನು ತೋಯಿಸುವುದು. ಪರಾತ್ಪರ ದೇವರಿಗೆ ಮಾನವರ ರಾಜ್ಯದ ಮೇಲೂ ಅಧಿಕಾರವಿದೆ, ಅದನ್ನು ತಮಗೆ ಬೇಕಾದವರಿಗೆ ಒಪ್ಪಿಸುತ್ತಾರೆ. ಇದು ತಮಗೆ ತಿಳಿದಿರುವುದರೊಳಗೆ 7 ವರ್ಷ ಕಳೆದಿರುತ್ತದೆ. ಆ ಮರದ ಬುಡದ ಮೂಟನ್ನು ಉಳಿಸಿರೆಂದು ಅಪ್ಪಣೆಯಾಗಿದೆ. ಇದರ ತಾತ್ಪರ್ಯವೇನೆಂದರೆ, ಪ್ರಿಯರೇ ನೋಡಿ ಇಲ್ಲಿ ದಾನಿಯೇಲ್ ಹೇಳ್ತಾ ಇದ್ದಾರೆ, ಅರಸನೇ ನೀನೇ ಆಗಿದ್ದೆ ಈ ಮರ ನಾಶವಾಗುತ್ತದೆ. ಮಾತ್ರವಲ್ಲ, ನೀನು 7 ವರ್ಷದ ಕಾಲ ಅಂದ್ರೆ ಮಂಜಲ್ಲಿ ನಿಂದು ಹುಲ್ಲುಗಳ ಮಧ್ಯೆ ವಾಸಿಸಿ, ನೀವು ಊಟನೂ ಹುಲ್ಲೇ ಆಗ್ತದೆ. ಅಂದ್ರೆ ಆ ರೀತಿಯಲ್ಲಿ ಇವನು ಬಹಿಷ್ಕೃತನಾಗ್ತಾನೆ. ಅಂದ್ರೆ ಮನೆ ಇಲ್ಲ, ಮನೆಯಲ್ಲಿ ಮಲಕ್ ಇಷ್ಟು ದೊಡ್ಡ ಇದೆಲ್ಲ ಮಂದಿರಗಳನ್ನು ಕಟ್ಟಿದ ಇವನು, ನಿಮಗೆ ಮನೆ ಇಲ್ಲ, ನೀವು ಬಿಸಿಲಲ್ಲೂ ಮಂಜಲ್ಲೂ ನೀವು ಜೀವಿಸಬೇಕು, ಊಟಕ್ಕೆ ಏನು ಸಿಕ್ಕಲ್ಲ, ಬರೀ ಹುಲ್ಲುಗಳಿಗೆ ನೀನು ಊಟ ಮಾಡಬೇಕು. ನೀವು ನೋಡಿ ಎಂತ ದುರಂತ ಅವಸ್ಥೆ. ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡ್ಬೇಕಾದ್ರೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ದಾನಿಯೇಲನ ಸ್ಥಾನದಲ್ಲಿ ಶಶಿಗಳ ಸೃಷ್ಟಿಸಿದ್ರೆ ನಿಮ್ಗೆ ಈ ಅರ್ಥ ಗೊತ್ತಾಗಿದ್ದರು ನೀವೇನ್ ಮಾತಾಡ್ತೀರಿ ರಾಜನಿಗೆ? ರಾಜನೇ ಅವನು ನೋವು ಮಾಡಲ್ಲ, ಅವನು ಯಾಕಂದ್ರೆ ಅವನ ಕೋಪಿಷ್ಟ. ಹೀಗಾಗಿ ಅವನ ಓಕೆ, ಶಶಿಕಲಾ ನೀವಾಗಿದ್ರೆ ಏನ್ ಮಾಡ್ತೀರಿ? ಒಂದ್ ಸ್ವಲ್ಪ ದಿವಸ ಇರ್ಲಿ ಅಂತ ಬಿಟ್ಟಿರುವೆ ಬ್ರದರ್. ಎಷ್ಟ್ ಹೇಳಿದ್ರು ಕೆಲವನ್ನೆಲ್ಲ ಮಾಡೋನಲ್ಲ, ಆಗ್ಲಿ ಇವನಿಗೆ ಅಂತ ಸುಮ್ಮನೆ ಆಗಲ್ಲ. ಇದರ ಉತ್ತರ ಕೇಳಿ ಕೊಡಿ ಅಂತ ಹೇಳಿದ್ರೆ, ಇದರ ಮೀನಿಂಗ್ ಅರ್ಥ ಪ್ರಕಟಪಡಿಸಿ ಅಂತ ಹೇಳುವಾಗ ನಾವಾಗಿದ್ರೆ ಮೇ ಬಿ ದಯಾಲ್ ಹೇಳಿದಾಗ ಸ್ವಲ್ಪ ಕುಶ್ಲಾಯಿಸಿ ಇದು ಆಗ್ಬಹುದು, ಅಥವಾ ಹೀಗೆ ಏನೋ ಅಂದ್ರೆ ಒಂದು ಬ್ಯಾಲೆನ್ಸ್ ಮಾಡಿ ಮಾತಾಡೋರು. ಈಗ ಇಲ್ದಿದ್ರೆ ಕೊಂದಾಕ್ಬಿಟ್ರೆ. ಆದ್ರೆ ನಿಜ ಪ್ರವಾದಿ ದೇವರ ಅದ್ರ ಅರ್ಥವನ್ನು ಕ್ಲಿಯರ್ ಆಗಿ ಕೊಟ್ರೆ ಅವರ ಅರ್ಥವೇ ಡೈರೆಕ್ಟ್ ಆಗಿ ಹೇಳ್ತಾರೆ. ಇವ್ರದ್ದು ಏನೂ ಸೇರಿಸಂಗಿಲ್ಲ. ಪ್ರಾರ್ಥನೆ ಮಾಡುವಾಗ ನಮ್ಗೊಂದು ದರ್ಶನ ಸಿಕ್ಕಿದ್ರೆ ಅದ್ರ ಮಾತ್ರ ಅರ್ಥ ಕೇಳಿದ್ರೆ ಸಾಕು. ಅದರ ಜೊತೆಗೆ ಇದಾಗ್ಬೋದು, ಇದಾದ್ರೆ ಇದಾಗ್ಬೋದು, ಈ ತರ ನಮ್ದೇ ಆಗಿರೋ ಎಕ್ಸ್ಪ್ಲನೇಷನ್ ಸೇರಿಸುವುದು ಯಾವುದೇ ಸಿಚುವೇಶನ್ ಅಲ್ಲಿ ಆದ್ರೂ ಸರಿ. ಸೊ ದಾನಿಯೇಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಈ ತರ ಆಗಿದೆ.
ಅಂದ್ರೆ ನಿಮ್ಮ ರಾಜತ್ವವನ್ನು ನಿಮಗೆ ನಷ್ಟವಾಗ್ತದೆ. ಇದ್ರಲ್ಲಿ ಒಂದು ವಚನ ಇದೆ, 25ನೇ ವಾಕ್ಯ ಓದುವಾಗ, ತಾವು ಮಾನವ ಸಮಾಜದಿಂದ ಬಹಿಷ್ಕೃತರಾಗುವಿರಿ, ಕಾಡು ಮೃಗಗಳ ನಡುವೆ ವಾಸ ಮಾಡುವಿರಿ, ದನ ಕರುಗಳಂತೆ ಹುಲ್ಲು ಮೇಯುವ ಗತಿ ನಿಮ್ಮದಾಗುವುದು, ಆಕಾಶದ ಇಬ್ಬನಿ ನಿಮ್ಮನ್ನು ತೋಯಿಸುವುದು. ಪರಾತ್ಪರ ದೇವರಿಗೆ ಮಾನವರ ರಾಜ್ಯದ ಮೇಲೂ ಅಧಿಕಾರವಿದೆ, ಅದನ್ನು ತಮಗೆ ಬೇಕಾದವರಿಗೆ ಒಪ್ಪಿಸುತ್ತಾರೆ. ಇದು ನೋಡಿ ತಮಗೆ ಒಂದು ನಿಮಿಷ, ಪರಾತ್ಪರ ದೇವನಿಗೆ ತಮ್ಮ ರಾಜ್ಯದ ಮೇಲೂ ಅಧಿಕಾರವಿದೆ. ಪ್ರಿಯರೇ, ಈ ವಚನ ನನಗೆ ಈ ಭಾಗದಲ್ಲಿ ತುಂಬಾ ಇದಾಗಿದೆ. ಪ್ರಿಯರೇ, ಎಲ್ಲಾ ರಾಜ್ಯಗಳ ಮೇಲೂ ಅಧಿಕಾರ ಇರುವವರು ದೇವರು. ಆ ರಾಜ್ಯಕ್ಕೆ ತನಗಿಷ್ಟ ಇರುವವರಿಗೆ ಆ ರಾಜ್ಯವನ್ನು ಕೊಡು, ತನಗಿಷ್ಟ ಇರುವವರಿಗೆ ಆ ರಾಜ್ಯವನ್ನು. ನಿಜ ಹೇಳೋದಾದ್ರೆ, ಈಗ ಶಶಿಕಲಾ ಸಿಸ್ಟರ್ ಇರುವ ಆಫೀಸ್ಗೆ ಅಧಿಕಾರಿ ಯಾರು? ದೇವರು. ಆ ಅಧಿಕಾರಿಯಾಗಿರೋ ದೇವರು ಅಲ್ಲಿಗೆ ಯಾರನ್ನು ಕೊಟ್ಟರೆ ಒಳ್ಳೆಯದು ಎಂಬ ರೀತಿಯಲ್ಲಿ ಒಬ್ಬರನ್ನು ಕೊಡ್ತಾರೆ. ಕೆಲವೊಮ್ಮೆ ನಾವು ಅವರು ಹಾರ್ಷ್ ಅಂತ ಅನಿಸ್ಬೋದು, ಅವರು ಈ ರೀತಿ ನೆಬೂಕದ್ನೆಚ್ಚರನ ಹಾಗೆ ಬೆಳೆದವರೋ ವ್ಯಕ್ತಿಗಳನ್ನ ಕಾಣಬಹುದು. ಒಂದು ರೇಂಜ್ ಮೀರುವಾಗ ಅಲ್ಲಿಂದ ಅವರನ್ನು ತೆಗೆದಾಕಿ ಇನ್ನೊಬ್ಬರನ್ನ ಕರ್ಕೊಂಡು ಬರ್ತಾರೆ ಅಲ್ವಾ? ಒಂದು ರೇಂಜ್ ಮೀರುವಾಗ ಮ್ಯಾಕ್ಸಿಮಮ್ ಬೆಳೆಯಕ್ ಬಿಡ್ತಾನೆ. ಒಂದು ರೇಂಜ್ ಮೀರುವಾಗ ಏನೋ ಸ್ಮಾಲ್ ಲಿಟಲ್ ಪೆಟ್ಟಿ ಇಶ್ಯೂ ಇಂದ ಅಥವಾ ದೊಡ್ಡ ಇಶ್ಯೂಗಳಿಂದ ಅಲ್ಲಿಂದ ತೆಗೆದಾಕ್ಬಿಡ್ತಾನೆ. ನಂತರ ಇನ್ನೊಬ್ಬರನ್ನು ಕರ್ಕೊಂಡು ಬರ್ತಾನೆ. ಪ್ರಿಯರೇ, ಎಲ್ಲಾ ರಾಜ್ಯಗಳಿಗೂ ಎಲ್ಲಾ ರಾಷ್ಟ್ರಗಳಿಗೂ ಅಧಿಕಾರಿ ಅಂದ್ರೆ ಕೆಲವರು ಹಾರ್ಷ್ ಆಗಿರ್ತಾರೆ, ಆದ್ರೆ ಕೆಲವು ಹಾರ್ಷತನ ಬೇಕು, ಇಲ್ಲದೆ ಇರೋ ಸಿಸ್ಟಮ್ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ಇದೆಲ್ಲ ನಾವು ಇದೊಂದು ಅರ್ಥ ಮಾಡ್ಬೇಕು, ಇದೆಲ್ಲ ರೂಲ್ ಮಾಡುವವರು ಯಾರು ಯಾಕೆ ಈ ವ್ಯಕ್ತಿ ಮತ್ತೆ ಬಂದಿದ್ದಾರೆ, ಅಥವಾ ಯಾಕೆ ಈ ವ್ಯಕ್ತಿ ಇದಾರಲ್ಲ, ಈ ಒಂದು ಆಫೀಸರ್ ಹೀಗಿದಾರಲ್ಲ ಇದೆಲ್ಲ ನಾವು ಹೇಳುವಾಗ ಪ್ರಿಯರ ಅರ್ಥ ಮಾಡಿ, ದೇವರು ಆ ಸಮಯಕ್ಕೆ ತಕ್ಕವರನ್ನು ನಮಗೆ ಕೊಟ್ಟಿದ್ರು. ಕೆಲವೊಮ್ಮೆ ಈ ಟ್ರಾನ್ಸ್ಫರ್ ಟೈಮ್ಗಳಲ್ಲಿ ವಿಚಾರಣೆ ಗುರುಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬರುವಾಗ ಅವ್ರು ಬರುವ ಮುಂಚೆನೆ ಅವ್ರು ಫುಲ್ ಡೀಟೇಲ್ ಕಲೆಕ್ಟ್ ಮಾಡಿ ಇವ್ರು ಹೀಗೆ ಇವರಾದ್ರೆ ಹಾಗೆ ಹೀಗೆ ಅಂದಲ್ಲ. ಆದ್ರೆ ನೀವು ನೋಡ್ಬೋದು, ಈಗ ಪ್ರಾರ್ಥನೆಗೆ ತುಂಬಾ ತಡೆ ಅಂತ ಹೇಳುವ ಆ ಗುರುಗಳ ಅಂಡರಲ್ಲೇ ಪ್ರಾರ್ಥನೆ ಕೂಡ ಶಕ್ತವಾಗಿ ಬೆಳೆಯುವುದು ಕೆಲವು ಅಲ್ವಾ? ಸೊ ಪ್ರಿಯರೇ, ಒಂದು ನಾವು ಅರ್ಥ ಮಾಡ್ಬೇಕು, ನಿಮ್ಗೆ ವಿಚಾರಣೆ ಗುರು ಆಗಲಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ಲಿ, ಅಥವಾ ಬೇರೆ ಅಧಿಕಾರಿಗಳಾಗಲಿ, ದೇವರೇ ಅವರನ್ನು ಅಲ್ಲಿ ನೇಮಿಸಿರಬಹುದು. ಇದು ನಾವು ತುಂಬಾ ಅರ್ಥ ಮಾಡ್ಬೇಕು. ದೇವರು ನೇಮಿಸಿರುವ ಅಧಿಕಾರಿಯೇ ಅವರು. ಆದ್ರೆ ನೇಮಿಸಿರುವುದು ದೇವರಾದುದರಿಂದ ಎನಿ ಟೈಮ್ ದೇವರವರನ್ನು ತೆಗೆದುಹಾಕುವ ಅಧಿಕಾರವೂ ಅವರಿಗೇನೆ ಇರುವುದು. ನೀವು ಹೋರಾಟ ಮಾಡಿ ಫೈಟಿಂಗ್ ಮಾಡಿ ತೆಗೆದುಹಾಕಬೇಕಂದಿಲ್ಲ. ಆದ್ರೆ ದೇವರು ನೇಮಿಸಿದ್ರೆ ದೇವರು ತೆಗೆದುಹಾಕ್ತಾರೆ. ಆ ಅಧಿಕಾರ ಅವರಿಗಿದೆ ಎಂದು ಈ 25ನೇ ವಚನದಲ್ಲಿ ದೇವರು ತಾನು ಇಚ್ಛಿಸುವವರಿಗೆ ಅಧಿಕಾರವನ್ನು ಕೊಡುವರು, ತಾನು ಯಾರಿಗೆ ಇಚ್ಛಿಸುವಾಗ ಕೆಳೆದಾಕ್ತರು. ಅದು ದೇವರ ಒಂದು ಪ್ಲಾನ್ ಇದೆ, ದೇವರ ಅಧಿಕಾರ. ನಾವೊಬ್ಬೊಬ್ಬರು ಒಂದೊಂದು ಅಧಿಕಾರ ಸ್ಥಳದಲ್ಲಿ ಇದ್ದೇವೆ. ಶಶಿಕಲಾ ಸಿಸ್ಟರ್ ಕೂರುವ ಒಂದು ಚೇರ್ ಇದೆಯಲ್ಲ, ಅದೊಂದು ಅಧಿಕಾರ ಸ್ಥಾನವೇ. ಅಲ್ಲಿಗೆ ನಿಮ್ಮನ್ನು ನೇಮಿಸಿರುವುದು ದೇವರೇ ಆಗಿದ್ದಾರೆ. ನಾವೊಬ್ಬೊಬ್ಬರು ಈ ನೆಬೂಕದ್ನೆಚ್ಚರನ ಹಾಗೆ ಆಗಬಹುದು ಬೇಕಾದ್ರೆ, ಆದ್ರೆ ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಡ್ಬೇಕು, ಈ ಸ್ಥಾನ ನಮಗೆ ಕೊಟ್ಟಿರುವುದು ದೇವರೇ ಆಗಿದ್ದಾರೆ. ಅವ್ರ ಇಷ್ಟ ಬಂದಾಗ ನಮ್ಮನ್ನು ತೆಗೀತಾರೆ, ಇಷ್ಟ ಬರುವುದಷ್ಟು ಕಾಲ ನಮ್ಮನ್ನು ಉಳಿಸ್ತಾರೆ. ಸೊ 26ನೇ ವಾಕ್ಯದಲ್ಲಿ, ಆ ಮರದ ಬುಡದ ಮೋಟನ್ನು ಉಳಿಸಿರೆಂದು ಅಪ್ಪಣೆಯಾಗಿದೆ. ಇದರ ತಾತ್ಪರ್ಯವೇನೆಂದರೆ, ಪರಲೋಕದ ದೇವರಿಗೆ ಸರ್ವಾಧಿಕಾರ ಉಂಟೆಂಬುದನ್ನು ತಾವು ಅರಿತುಕೊಂಡ ನಂತರ ನಿಮ್ಮ ರಾಜ್ಯ ನಿಮಗೆ ಸ್ಥಿರವಾಗಿ ದೊರಕುವುದು. ನೋಡಿ, ಯಾವಾಗ ಈ ವಚನ 25ನೇ ವಚನ ನೀವು ಅರ್ಥ ಮಾಡ್ತಿರೋ, ಸಕಲ ಅಧಿಕಾರವು ಪರಲೋಕ ದೇವರದು, ಅವರೇ ಅಧಿಕಾರವನ್ನು ಕೊಡುವರು ಎಂಬ ಸತ್ಯವನ್ನು ನೀವು ತಿಳಿಯುವ ಈ 7 ವರ್ಷ ಕಾಲದಲ್ಲಿ ನಿಮ್ಗೆ ಏನಾಗ್ತದೆ?
ರಾಜ್ಯ ಮರಳಿ ಲಭಿಸುತ್ತದೆ. ರಾಜ್ಯ ಮರಳಿ ಲಭಿಸ್ತದೆ. ಇದು ತಿಳಿಯಕ್ಕೆ ಏನಾಗ್ಬೇಕು? ನೀವು ಅರಮನೆಯನ್ನು ಬಿಟ್ಟು ಹೋಗ್ಬೇಕಾಗ್ತದೆ, ಬಿಸಿಲಲ್ಲಿ ಜೀವಿಸ್ಬೇಕಾಗ್ತದೆ, ಮಂಜಲ್ಲಿ ಜೀವಿಸ್ಬೇಕಾಗ್ತದೆ, ಹುಲ್ಲು ತಿನ್ನಬೇಕಾಗ್ತದೆ. ಆ ರೇಂಜಿಗೆ ಇಳಿಬೇಕು. ಆಗ ನಿಮ್ಗೆ ಅರ್ಥ ಆಗ್ತದೆ ದೇವರೇ ಇದಕ್ಕೆಲ್ಲ ಅಧಿಕಾರಿ ಎಂದು. ಮುಂದುವರಿಸಿ. ಆದುದರಿಂದ ದಾನಿಯೇಲ್ ಹೇಳ್ತಾ ಇದ್ದಾರೆ, ಸ್ವಾಮಿ ಆದ ಕಾರಣ ಧರ್ಮನಿಷ್ಠೆಯ ಅರಸರೇ ಓದಿ. ಆದ ಕಾರಣ ಅರಸರೇ, ಈ ನನ್ನ ಬುದ್ಧಿಮಾತು ತಮಗೆ ಒಪ್ಪಿಗೆಯಾಗಲಿ. ಸದಾಚಾರದ ಮೂಲಕ ನಿಮ್ಮ ಪಾಪಗಳನ್ನು ಅಳಿಸಿಬಿಡಿ. ದೀನದಲಿತರಿಗೆ ದಯೆ ಮುಂದುವರಿಸಿ. ತೋರಿ ನಿಮ್ಮ ಅಪರಾಧಗಳನ್ನು ನೀಗಿಸಿಕೊಳ್ಳಿ. ಇದರಿಂದ ಬಹುಶಃ ನಿಮ್ಮ ನೆಮ್ಮದಿ ಕಾಲ ಹೆಚ್ಚಾದೀತು ನೋಡಿ, ಎಂದು ಆಯ್ಕೆ ಇದೆಲ್ಲ ಒಂದು ಮಾಡಿದನು. ಆಪ್ಷನ್ಸ್. ಇದೆಲ್ಲ ಒಂದು ಆಪ್ಷನ್ಸ್. ನೀವು ಉಪದೇಶವನ್ನು ಸ್ವೀಕರಿಸಿ ಧರ್ಮನಿಷ್ಠೆಯಿಂದ ನೀವು ಆಡಳಿತವನ್ನು ಮಾಡಿ ಪಾಪಗಳಿಂದ ಬಿಟ್ಟು ನಿಲ್ಲಿರಿ, ಬಡವರಿಗೆ ನೀವು ಕರುಣೆ ತೋರಿಸಿ. ಇದೆಲ್ಲ ಮಾಡಿದಾಗ ಒಂದು ವೇಳೆ ಸ್ವಲ್ಪ ಎಕ್ಸ್ಟೆನ್ಷನ್ ಸಿಕ್ಕಿದ್ರೂ ಸಿಗ್ಬೋದು. ಸ್ವಲ್ಪ ಎಕ್ಸ್ಟೆನ್ಷನ್. ನಿಮ್ಮ 7 ವರ್ಷ ಎಂಬುದು ಬೇಕಾದ್ರೆ 6 ವರ್ಷವಾಗಿ ಅಥವಾ 5 ವರ್ಷವಾಗಿ ಚೇಂಜ್ ಆಗುವ ಸಾಧ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ನೀವು ಟ್ರೈ ಮಾಡಿ. ಆದ್ರೆ ವಚನದಲ್ಲಿ ನೋಡ್ತಾ ಇದ್ದೀವಿ 28ನೇ ವಾಕ್ಯ, ಅರಸನಿಗೆ ಅದೆಲ್ಲ ಸಂಭವಿಸಿತು ಎಂದು ಹೇಳಿ. ಸೊ ಪ್ರಿಯರೇ, ಇಷ್ಟೇನೆ. ನಾನು ಅರಸ ಎಂದು ಹೇಳುವಾಗ ನೀವು ದೊಡ್ಡ ಒಂದು ಕಿಂಗ್ ಎಂಬ ಅವಸ್ಥೆ ಯೋಚನೆ ಮಾಡಿದೆ. ನಾನು ಆಗಿರುವ ಈ ಸ್ಥಳದಲ್ಲಿ, ನಾನು ಆಗಿರುವ ಈ ಚೇರ್ ಅಲ್ಲಿ, ನಾನು ಆಗಿರುವ ಈ ಮನೆಯಲ್ಲಿ ನಾನು ಅರಸ. ಈ ಅರಸತನನ್ನು ಉಳಿಬೇಕಾದ್ರೆ ನೀವು ನೋಡ್ಬೋದು. ಬೇಕಾದ್ರೆ ಎಷ್ಟೋ ಕುಟುಂಬಗಳಲ್ಲಿ ಈಗಿರುವ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಮನೆಯಲ್ಲಿ ಇರುವುದು ಒಬ್ರು ಇಬ್ರು. ಜಸ್ಟ್ ಯೋಚನೆ ಮಾಡಿ, ಇಬ್ರು ಹುಡುಗಿಯರಿದೆ ಅಂತ ಇಟ್ಕೊಳ್ಳೋಣ. ಅಮ್ಮನಿಗೆ ಒಂದು ಗಾಡಿ ಇದೆ, ಅಪ್ಪನಿಗೆ ಒಂದು ಗಾಡಿ ಇದೆ. ಈ ಇಬ್ರು ಹುಡುಗಿಯರು ಒಂದು ವಯಸ್ಸಿಗೆ ಬಂದವರು, ಅಂದ್ರೆ ಒಂದು ಮೇ ಬಿ ಒಂದು 20 ವಯಸ್ಸಿರುವವರು ಅಥವಾ 18 ವಯಸ್ಸಿರುವವರು ಅಂತ ಇಟ್ಕೊಳ್ಳೋಣ. ಅಮ್ಮ ಅಪ್ಪ ಯೋಚನೆ ಮಾಡಿದ್ರು ಮಕ್ಕಳಿಗೆ ಲೈಸೆನ್ಸ್ ಕೊಡಿಸ್ಬೇಕು. ಏಜ್ ನಲ್ಲೇ 18 ವಯಸ್ಸಿದ್ದಾಗಲೇ ಲೈಸೆನ್ಸ್ ಕೊಡಿಸಿದ್ರು. ಗಾಡಿ ಓಡಿಸಿ ಕಲಿತಾಗ ನೆಕ್ಸ್ಟ್ ಈ ಗಾಡಿ ನನ್ಗೆ ಬೇಕು, ನಾನ್ ಕಾಲೇಜಿಗೆ ಹೋಗಕ್ಕೆ ನನ್ಗೆ ನಡ್ಕೊಂಡು ಹೋಗಕ್ ಆಗಲ್ಲ, ಬಸ್ಸಲ್ಲಿ ಹೋಗಕ್ ಆಗಲ್ಲ, ತುಂಬಾ ರಶ್ ಇದೆ, ನಾನ್ ಗಾಡಿಲಿ ಹೋಗ್ಬೇಕು. ಈಗ ಈ ರೀತಿ ಒಂದು ಮಗಳು ಹೇಳಿದ್ರೆ ಏನ್ ಮಾಡ್ತೀರಾ ಶಶಿಕಲಾ ಸಿಸ್ಟರ್? ನನ್ಗೆ ಬೇಕೇ ಬೇಕು. ಹೇಳೋದಲ್ಲ ಸರ್ ಬ್ರದರ್, ಹೇಳೋದಲ್ಲ. ನನ್ ತಮ್ಮನ್ ಮಕ್ಳು ಇಬ್ರು ಹಂಗೆ ಆಗಿ ಅವನಂತೂ ಫುಲ್ ಈ ಗಾಡಿಗೆ ಆ ಗಾಡಿಗೆಲ್ಲ ಲೋನ್ ಕಟ್ಕೊಂಡು ಒದ್ದಾಡ್ತಾವ. ಕಾಲೇಜ್ಗೆ ಹೋಗಲ್ಲ ಅಂತ ಕೂತಿದ್ರು. ಹಾ, ಅವನು ಇದು ನನ್ ಪ್ರಾಬ್ಲಮ್ ಒಂದು ಅಂತ ಹೇಳಿದ್ದೆ, ಆದ್ರೂ ಲೋನ್ ಮಾಡಿ ತಗೊಂಬಂದ್ ಗಾಡಿ ನಿಲ್ಲಿಸ್ತ. ಪ್ರಾಬ್ಲಮ್ ಏನಂದ್ರೆ ಈಗ ಇರುವ ಇಬ್ರು ಮಕ್ಕಳನ್ನು ಡೀಲ್ ಮಾಡಕ್ಕೆ ನಮ್ಗೆ ಆಗಲ್ಲ. ಮುಂಚೆ 10 ಮಕ್ಳು ಇರುವಾಗ ಈ ಪ್ರಾಬ್ಲಮ್ ಇರ್ಲಿಲ್ಲ. ನೀನ್ ಯಾರು ಕೇಳಕ್ಕೆ ಎಂದು ಹೇಳುವಾಗ ಅಲ್ಲಿ ಜನ ಇದ್ರು. ಈಗ ಒಂದು ಮಗು ಇರುವಾಗ ಅವ್ನು ಹೇಳುವುದೆಲ್ಲ ಕೊಡ್ಸ್ಲೇಬೇಕು. ಅರ್ಥ ಆಯ್ತು? ನಾವು ಅಧಿಕಾರಿ ಎಂಬ ರೀತಿಯಲ್ಲಿ ಯೋಚನೆ ಮಾಡೋ ವ್ಯಕ್ತಿ. ಈಗ ಏನಾಗುತ್ತಂದ್ರೆ ತಂದೆಗೆ ಒಂದು ಒಳ್ಳೆ ಮೊಬೈಲ್ ತಗೊಳಕ್ಕೆ ತಂದೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕು. ಪ್ರಾಬ್ಲಮ್ ಏನಂದ್ರೆ ಒಂದೊಳ್ಳೆ ಮೊಬೈಲ್ ತಗೊಂಡ್ರೆ ನಾಳೆ ಅದು ನನಗೆ ಬೇಕು ಅಂತ ಹೇಳ್ಬಿಟ್ರೆ ಮುಗೀತು, ಸಿಕ್ಕಲ್ಲ. ಪ್ರಿಯರೇ, ಇಂತಹ ಸ್ಥಾನದಲ್ಲೇ ನಾವು ಆಗಿರುವುದು. ಅದರಿಂದ ಈ ಒಂದು ಸ್ಥಾನದಲ್ಲಿ ರಾಜ್ಯತ್ವವನ್ನು ಉಳಿಸಬೇಕಾದ್ರೆ ಒಂದು ಏನಂದ್ರೆ, ಆದುದರಿಂದ ಅರಸನ 27ನೇ ವಾಕ್ಯದಲ್ಲಿರುವ ಹಾಗೆ ನೀವು ಉಪದೇಶವನ್ನು ಸ್ವೀಕರಿಸು, ಧರ್ಮನಿಷ್ಠೆಯನ್ನು ಪಾಲಿಸು, ಪಾಪಗಳಿಂದ ಬಿಟ್ಟು ನಿಲ್ಲು, ಕರುಣೆ ತೋರಿಸು. ಇದೆಲ್ಲವೇ ನಾವಾಗಿರುವ ಸ್ತರದಲ್ಲಿ ರಾಜ್ಯತ್ವದಲ್ಲಿ ನಿಲ್ಲಲು ನಮಗೆ ಸಹಾಯ ಮಾಡುವ ಕಾರ್ಯ. ಇದು ಅವರ ಬಗ್ಗೆ ಹೇಳಿ ಇವರ ಬಗ್ಗೆ ಹೇಳಿ ಸ್ವಲ್ಪ ಚೀಟಿಂಗ್ ಮಾಡಿ ಮಾಡುವುದೆಲ್ಲ ಈ ತರ ನಷ್ಟವಾಗುವುದು ನೋಡ್ತೀವಿ. ಅದರಿಂದ ಪ್ರಿಯರೇ, ನೆಬೂಕದ್ನೆಚ್ಚರ್ ಒಂದು ಸಿಂಬಾಲಿಕ್ ವ್ಯಕ್ತಿ. ನಾವು ಒಬ್ಬೊಬ್ಬರು ಆಗಿದ್ದೀವಿ ಈ ನೆಬೂಕದ್ನೆಚ್ಚರ್. ಉಳಿಸಬೇಕಾ, ಕಷ್ಟದ ಕಾಲ ಕಡಿಮೆ ಮಾಡ್ಬೇಕಾ, ಇದು ನಮ್ಮ ಕೈಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ತೇಜಸ್ಸನ್.
ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಸಾಕು ಸರ್, ಇಂದು ನಮಗೆ ಪೆರಿನಾಯಗಮ್ಮ ಅವರ ಒಂದು ಬದಲಾದ ಕಾರಣದಿಂದ ಜಾಯ್ ಬ್ರದರ್ ನಮಗೆ ಈ ಒಂದು ಭಾಗವನ್ನ ಅಂದ್ರೆ 20ರಿಂದ ಆಕ್ಚುಲಿ ಅವ್ರು 23ರಿಂದ ಇರ್ಬೇಕಿತ್ತು, 20ರಿಂದಲೇ ಅವರು ನಮಗೆ 28ರವರೆಗೂ ನಮಗೆ ವಿವರಿಸಿಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೆಬುಕಡ್ನೆಜರ್ ಒಂದು ಪಾತ್ರ, ಆ ಪಾತ್ರದ ಮೂಲಕ ನಮಗೆ ಅವರು ಹೇಗೆ ಜೀವಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ತುಂಬಾ ವಿಚಾರಗಳನ್ನ ಹೇಳ್ಕೊಟ್ರು. ಅವರ ಅನುಭವ 20 ವರ್ಷದ ಹಿಂದೆ ಹೋಗಿ ಮಂಡ್ಯದ ಪ್ರಾರ್ಥನೆ ಕೂಟದ ಒಂದು ಅನುಭವ ಹೇಗಿತ್ತು ಅಂದ್ರೆ, ಎಲ್ಲವೂ ಚೆನ್ನಾಗಿ ಇರಬೇಕಾದ್ರೆ ದೇವರು ಅದಕ್ಕೆ ಇನ್ನೊಂದು ಪ್ಲಾನ್ ಕೊಡ್ತಾರೆ. ಯಾಕಂದ್ರೆ ಎಲ್ಲವೂ ಚೆನ್ನಾಗಿ ಇದ್ದಾಗ ನಮ್ಮ ಪ್ರಕಾರ, ಆ ದೇವರ ಪ್ರಕಾರ ಅದು ಯಾವುದು ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಅದಕ್ಕೆ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಹೇಗೆ ಆ ಒಂದು ಧರ್ಮಸಭೆಯ ವಿರುದ್ಧವಾಗಿ ಹಿಂಸಾಚಾರ ಸ್ಟಾರ್ಟ್ ಆಯ್ತು, ಅದ್ರ ಮೂಲಕ ಪ್ರಪಂಚದ ಇತರ ಕಡೆಗಳಿಗೂ ಭಕ್ತ ವಿಶ್ವಾಸಗಳು ಹೋಗಿ ಶುಭ ಸಂದೇಶವನ್ನ ಸಾರುವಂತ ಒಂದು ಕಾರ್ಯ ನಡೀತು. ಸೊ ಅಲ್ಲಿಂದ ಹಿಡಿದು ಅವರು ಈ ನೆಬುಕಡ್ನೆಜರ್ ಒಬ್ಬ ದೊಡ್ಡ ವೃಕ್ಷವಾಗಿ, ಅಂದ್ರೆ ಎಲ್ಲ ರೀತಿಯಾದ ಅನುಕೂಲಗಳು ಎಲ್ಲದೂ ಮಾಡಿದಾಗ, ಸೊ ನಾನೇ ಅನ್ನೋದು ಬಂದಾಗ ದೇವರು ಅವನಿಗೆ ಒಂದು ಪಾಠವನ್ನ ಕಲ್ಸ್ಕೊಡ್ತಾರೆ ದಾನಿಯೇಲನ ಮೂಲಕ. ದಾನಿಯೇಲನು ಯಾವ ಮುಚ್ಚು ಮೊರೆ ಇಲ್ಲದೆ ಏನು ಹೇಳ್ಬೇಕೋ ಅದನ್ನ ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಸೊ ಉಳಿದವರು ಅವ್ರಿಗೆ ಗೊತ್ತಿತ್ತು ಮೀನಿಂಗ್ ಏನು ಅಂತ, ಈ ಬಾರಿ ಅವ್ರು ಹೇಳಲಿಲ್ಲ. ಯಾಕಂದ್ರೆ ಗೊತ್ತಿತ್ತು ರಾಜನ್ ಕಂಡ್ರೆ ಭಯ ಅವ್ರಿಗೆ, ಆದ್ರೆ ದಾನಿಯೇಲ್ಗೆ ಆ ಭಯ ಇಲ್ಲ. ದೇವರು ಕಂಡ್ರೆ ಮಾತ್ರ ಭಯ, ಬೇರೆ ಯಾರು ಕಂಡ್ರು ಅವನಿಗೆ ಭಯ ಇಲ್ಲ. ಆ ಒಂದು ಧೈರ್ಯವನ್ನ ಮಾಡ್ತಾನೆ. ಸೊ ಈ ಒಂದು ಪಾಠವನ್ನು ತಿಳಿಸ್ಕೊಟ್ಟಿದ್ದಾರೆ. ನಾನು ಹೆಚ್ಚಿನ ವಿಚಾರಗಳನ್ನ ನಾನು ರೀಕ್ಯಾಪ್ ಇರೋದ್ರಿಂದ ಅದ್ರಲ್ಲಿ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಒಬ್ಬೊಬ್ಬರಾಗಿ ಶೇರ್ ಮಾಡಿ. ಶಶಿಕಲಾ ಸಿಸ್ಟರ್, ದಯಾಲ.